ಲೈಫ್ ಆಫ್ ಕ್ರೈಸ್ಟ್ ಸ್ಟಡಿ ರೀಪ್ರಿಂಟ್ ಆರ್ಟಿಕಲ್ ನಂಬರ್ 3243 ಅಲ್ಲಿರ್ತಾರೆ. ನಿಮ್ಮ ನೀತಿವಂತಿಕೆ ಅಂತ ಅಂದ್ಬಿಟ್ಟು, ಯುವರ್ ರೈಟಸ್ನೆಸ್ ಅಂತ ಅಂದ್ಬಿಟ್ಟು. ಸೊ ಯಾರ ತನರ ಲೈಫ್ ಆಫ್ ಕ್ರೈಸ್ಟ್ ಬುಕ್ ಕನ್ನಡದಲ್ಲಿದ್ದಾರೆ, ಯಾರು ಓದಂಗಿದ್ದಾರೆ ದಯವಿಟ್ಟು ಓದ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಸಿಸ್ಟರ್ ಓದ್ತಾರೆ, ನೀವು ಕೇಳಿಸ್ಕೊಬೋದು. ಯಾರ ತನ ಬುಕ್ಸ್ ಇದ್ರೆ ದಯವಿಟ್ಟು ಕೈಗಳೆತ್ತಿ. ಪಾರ್ಟ್ 2 ಅದರಲ್ಲಿ ಕನ್ನಡದಲ್ಲಿ ಪೇಜ್ ನಂಬರ್ 59 ಯಾರ ತನ ಇದೆಯಾ ಬ್ರದರ್ ಸಿಸ್ಟರ್ಸ್? ನನ್ನ ಹತ್ರ ಇದೆ ಬ್ರದರ್ ಅಷ್ಟೇ. ಇದೆಯಾ? ಓಕೆ ಸಿಸ್ಟರ್. ಓಕೆ, ಬೇರೆ ಯಾರಾದ್ರೂ ಸಿಸ್ಟರ್ಸ್? ಇದೆ ಬ್ರದರ್ ನನ್ನ ಹತ್ರ. ಓಕೆ, ದಿವ್ಯಾ ಸಿಸ್ಟರ್. ಓಕೆ, ದೀಪಾ ಸಿಸ್ಟರ್ ಇದೆಯಾ? ಇಲ್ಲ ಶೋಭಾ ಬ್ರದರ್ ಸಿಸ್ಟರ್ ನನ್ನ ಹತ್ರ ಇಲ್ವಾ? ಇಲ್ಲ. ಶೋಭಾ ಸಿಸ್ಟರ್, ನಮ್ಮ ಹತ್ರ ಇದೆ. ಗೌರಮ್ಮ ಸಿಸ್ಟರ್ ಇದೆಯಾ? ಓಕೆ, ಗುಡ್. ಶಾಂತಮ್ಮ ಸಿಸ್ಟರ್, ಶೋಭಾ ಸಿಸ್ಟರ್? ಬ್ರದರ್ ಇಲ್ಲ. ಓಕೆ, ಸರಿ. ಓಕೆ, ಲಾಸ್ಟ್ ಟೈಮು ಎಲ್ಲಿಗೆ ನಿಲ್ಸಿದ್ರು? ಪೇಜ್ ನಂಬರ್ ಏನೋ ಐಡಿಯಾ ಇದೆಯಾ? ಇಲ್ಲ ಸ್ಟಾರ್ಟಿಂಗ್ ಏನೋ ಶುರು ಮಾಡ್ಬೇಕಾ? ಅನು ಸಿಸ್ಟರ್, ನಿಮ್ಗೇನೋ ಐಡಿಯಾ ಇದೆಯಾ? ಇಲ್ಲ ಬ್ರದರ್. ಓಕೆ, ಸರಿ. ಓಕೆ, ಹಂಗಾರೆ ನಾವು ಸ್ಟಾರ್ಟಿಂಗ್ ನೋಡೋಣ. ಫಸ್ಟ್ ಸಿಸ್ಟರ್ ಓದ್ತಾರೆ, ಹಂಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬೇರೆಯವರು ಎಲ್ಲ ಓದ್ಬೇಕಾಗ್ತದೆ. ನಿಮ್ಮ ನೀತಿಯು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೆ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 5:14-20. ನಮ್ಮ ಕರ್ತನ ಪರ್ವತ ಪ್ರಸಂಗದ ಯಾವ ಭಾಗದಿಂದ ಈ ನಮ್ಮ ಇಂದಿನ ವಿಷಯವನ್ನು ಪರಿಗಣನೆಗೆ ಆದುಕೊಂಡಿರುವವೋ ಅದು ಸರಳತೆಗೆ ಹಾಗೂ ಅದರಲ್ಲಿನ ಮಹತ್ವವುಳ್ಳ ಅರ್ಥಗಳಿಗೆ ಒಂದು ಗಮನಾರ್ಹವಾದ ಉಪದೇಶವಾಗಿತ್ತು. ಮೊದಲಿನಿಂದ ಕಡೆಯವರೆಗೂ ಅದರೊಳಗೆ ಸಾಹಿತ್ಯದ ಶೃಂಗಾರಗಳು ಇಲ್ಲವೇ ವಾಕ್ಚಾತುರ್ಯ ಅಥವಾ ಮನರಂಜಿಸಿ ಮೆಚ್ಚಿಸುವ ಊಹಾ ಕಲ್ಪನೆಗಳ ಹಾರಾಟ, ಇವುಗಳ ಪ್ರಯತ್ನಗಳಿರುವುದಿಲ್ಲ. ಆತನ ಉದ್ದೇಶವು ತಿಳುವಳಿಕೆ ನೀಡುವುದಕ್ಕಾಗಿದ್ದು ಅದನ್ನು ಆತನು ಅತಿ ಸರಳವಾದ ಹಾಗೂ ಪರಿಣಾಮಕಾರಿಯಾದ ಭಾಷೆಯಲ್ಲಿ ಮಾಡಿದ್ದನು. ಈ ಸಂದರ್ಭದಲ್ಲಿ ಆತನು ಕೇಳುವವರು ಬಹಳವಾಗಿ ಕೂಡಿ ಬರುವಂತಹ ಒಂದು ಸಾರ್ವಜನಿಕ ಸ್ಥಳಗಳನ್ನು ಬಯಸಲಿಲ್ಲವೆಂಬುದು, ಆದರೆ ಅದಕ್ಕೆ ಬದಲಾಗಿ ತನ್ನ ಶಿಷ್ಯರೊಡನೆ ಏಕಾಂತವಾಗಿರಲು ಒಂದು ವಿಶ್ರಾಂತವಾದ ಸ್ಥಳವನ್ನು ಆದುಕೊಂಡನೆಂಬುದು ಸಹ ಗಮನಿಸಲಾಗುವುದು. ಆತನ ಅದ್ಭುತ ಕಾರ್ಯಗಳನ್ನು ವೀಕ್ಷಿಸಲು ಮತ್ತು ಆತನ ಮಾತುಗಳನ್ನು ಕೇಳಲು ಜನರು ಗುಂಪು ಆತನ ಸುತ್ತಲೂ ಒತ್ತಾಗಿ ಕೂಡಿ ಬರುತ್ತಿದ್ದರು. ಅಲ್ಲದೆ ಆತನು ಅವರ ವ್ಯಾಧಿಗಳನ್ನು ಗುಣಪಡಿಸಿ ಅವರಿಗೆ ಅನೇಕ ಸಂಗತಿಗಳನ್ನು ಉಪದೇಶಿಸುತ್ತಿದ್ದನು. ಆದರೆ ಈ ಪ್ರಸಂಗವು ವಿಶೇಷವಾಗಿ ನಂಬಿದವರ ಮನೆತನವಾದ ಆತನ ಶಿಷ್ಯರಿಗಾಗಿ ರಚಿತವಾಗಿತ್ತು. ಮತ್ತು ಇಲ್ಲಿ ಪ್ರಾಮಾಣಿಕವಾಗಿ ಲಿಖಿತವಾಗಿರುವುದೆಂದರೆ ಇದರ ಉಪದೇಶಗಳನ್ನು ಸುವಾರ್ಥ ಯುಗದ ಅಂತ್ಯದವರೆಗೂ ಇರುವ ಸಂಪೂರ್ಣವಾದ ಕ್ರಿಸ್ತನ ಮನೆತನದವರಿಗೆ ವಿಸ್ತರಿಸಿ ಅನ್ವಯಿಸಬಹುದೆಂಬುದು. ಹೀಗಾಗಿ ನಮ್ಮ ಕರ್ತನ ಈ ಮಾತುಗಳನ್ನು ಪರಿಗಣನೆ ಮಾಡುವಾಗ ಅಲ್ಲಿ ಕೂಡಿದ್ದ ಪೇತ್ರ, ಯಾಕೋಬ, ಯೋಹಾನ ಮತ್ತು ಆದಿಸಭೆಯ ಅನೇಕ ಸಹೋದರ ಸಹೋದರಿಯರೊಂದಿಗೆ ನಾವೂ ಸಹ ಬೆಟ್ಟದ ಇಳಿಜಾರಿನಲ್ಲಿನ ಹುಲ್ಲಿನ ಮೇಲೆ ಕುಳಿತುಕೊಂಡು ಲೋಕವು ಎಂದೂ ಅರಿಯದಂಥ ಉತ್ಕೃಷ್ಟ ಬೋಧಕನ ಬಾಯಿಂದ ಹೊರಡುವ ಮಾತುಗಳನ್ನು ಕೇಳುತ್ತಿದ್ದೇವೆಂಬುದನ್ನು ಬಹುತೇಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ನಾವು ಈ ಪವಿತ್ರವಾದ ಸ್ಥಳದಿಂದ ತಿರುಗಿಕೊಂಡಾಗ ಕೇಳಿ ಮರೆತು ಹೋಗದೇ ಇರೋಣ. ಆದರೆ ಆ ಸಜೀವ ವಾಕ್ಯಗಳನ್ನು ನಿಧಿಯಾಗಿ ಕೂಡಿಸಿಟ್ಟುಕೊಳ್ಳೋಣ.
ಅವುಗಳನ್ನು ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಯ ಮಾಡಿ ಅದರಿಂದ ನಿತ್ಯ ಜೀವಕ್ಕಾಗಿ ಹೇರಳವಾದ ಫಲಗಳನ್ನು ಕೊಡುವಂತಾಗ ಮಾಡೋಣ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರ ಇಲ್ಲಿ ನೋಡ್ಬೇಕಾದ್ರೆ ಇವತ್ತು ಈ ಚೂಸ್ ಮಾಡಿರೋಂಥ ಒಂದು ಟೆಕ್ಸ್ಟ್ ಯಾವುದಪ್ಪ ಅಂದರೆ ಮ್ಯಾಥ್ಯೂ 5th ಚಾಪ್ಟರ್ 14-20. ಸೊ ಈ ಮತ 5ನೇ ಅಧ್ಯಾಯ 14-20 ಏನಪ್ಪ ಇದೆ ಅಂತಂದ್ರೆ ಒಂದು ಪರ್ವತದ ಮೇಲೆ ಯೇಸು ಕ್ರಿಸ್ತ ಕೂತ್ಕೊಂಡು ಶಿಷ್ಯರುಗಳಿಗೆ ಮಾಡಿರೋಂಥ ಒಂದು ಉಪದೇಶದ ಬಗ್ಗೆ ಏನಾಗಿದೆ ನಮ್ಗೆ ಕೊಟ್ಟಿದೆ. ಸರಿ, ಏನಿದು ಪರ್ವತದ ಉಪದೇಶ ಅಂತ ನೋಡ್ಬೇಕಾದ್ರೆ ಏನ್ರಿ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಯೇಸು ಕ್ರಿಸ್ತ ಒಂದು ನೀತಿ ಪಾಠಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಶಿಷ್ಯರುಗಳಿಗೆ ಹೇಳ್ಕೊಡ್ಬೇಕು ಅಂತ ಏನ್ ಮಾಡ್ತಾರೆ, ಈ ಪರ್ವತ ಮೇಲೆ ಮಾಡ್ತಾರೆ, ಅವರು ಪ್ರಸಂಗ ಮಾಡಕ್ಕೆ ಶುರು ಮಾಡ್ತಾರೆ ಅಲ್ವರ. ಸೊ ಈ ಪ್ರಸಂಗನ ಮಾಡ್ಬೇಕಾದ್ರೆ ಅಲ್ಲಿ ಎಷ್ಟು ತುಂಬಾ ಸಿಂಪಲ್ ಆಗಿದೆ ಅಲ್ಲಿ ಮಾಡಿರೋಂಥ ಮಾತುಗಳು ಅಂತಂದ್ರೆ ಅದರಲ್ಲಿ ಹೆವಿ ಆಗಿರೋದು, ಕಾಂಪ್ಲಿಕೇಟ್ ಆಗಿರೋಂಥದ್ದು, ಅದರ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ದೊಡ್ಡ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನ್ ಮಾಡಕ್ ಹೋಗಿಲ್ಲ, ಏನು ಯೇಸು ಕ್ರಿಸ್ತ ಹೇಳಕ್ಕೆ ಹೋಗಿಲ್ಲ ಅದರ. ಸೊ ಆದ್ರೂ ಕೂಡ ಎಷ್ಟು ತುಂಬಾ ಸಿಂಪಲ್ ಆಗಿತ್ತು ಅಂತಂದ್ರೆ ಅದು ಹೇಗಪ್ಪ ಇತ್ತು ಅಂತಂದ್ರೆ ಸರಿಸೇರ್ ಮಾಡೋಂಥ ಉಪದೇಶಗಳಿಗೆ ಒಂದು ಆಪೋಸಿಟ್ ಆಗಿ ಏನಾಗಿತ್ತು ಅದು ಇತ್ತು ಅದರ. ಅದೇ ಅಷ್ಟು ಒಂದು ಸಿಂಪಲ್ ಆಗಿ ಏನಾಗಿತ್ತು ಅದಿತ್ತು ಅದರ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ಟಿದ್ದು ಈ ಸರಿಸೇರು ಮೋಸೆ ಸಿಂಹಾಸನ ಕೂತ್ಕೊಂಡು ಏನಪ್ಪ ಮಾಡೋರು ಅಂತಂದ್ರೆ ಈ ನೀತಿ ನಿಯಮಗಳನ್ನೆಲ್ಲ ಏನ್ರಿ ಅದನ್ನ ಹಿಂಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ಕೊಬೇಕು ಅಂತ ಏನ್ ಮಾಡೋದಂತೆ ತುಂಬಾ ನಾಜೂಕಾಗಿ ಏನ್ ಮಾಡ್ತಾರೆ ಇದನ್ನೆಲ್ಲ ಅವರು ಫಾಲೋ ಮಾಡೋದು ನಾವು ನೋಡ್ತೀರಿ ಅಲ್ವಾ. ಅದರಿಂದ ಇದು ಜನಗಳ ಮೇಲೆ ಏನ್ ಮಾಡ್ತಿದ್ರು ಅಂತಂದ್ರೆ ಅವರು ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ, ಅವರು ಜನಗಳ ಮೇಲೆ ಮಾಡ್ತಾರೆ ಹೊರೆಗಳನ್ನ ಹಾಕ್ತಾರೆ, ಆದ್ರೆ ಬೆಳ್ಳಲ್ಲೂ ಕೂಡ ಏನ್ ಮಾಡಿಲ್ಲ ಅದನ್ನ ಮುಟ್ಟೋದಿಲ್ಲ ಅಂತ ಅಂದ್ಬಿಟ್ಟಲ್ರ. ಆ ರೀತಿ ಇವ್ರಿಗೆ ಮಾತ್ರ ಅನುಕೂಲ ಆಗೋ ಥರ ಏನ್ ಮಾಡಿದ್ರಲ್ಲ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತ ಈ ಉಪದೇಶ ಮಾಡ್ಬೇಕಾದ್ರೆ ಜನಗಳಿಗೆ ಎಷ್ಟು ಕ್ಲಾರಿಟಿ ಇತ್ತು ಅಂತಂದ್ರೆ ಏನಪ್ಪ ಇಷ್ಟು ಸಿಂಪಲ್ ಆಗಿರೋದ, ಇಷ್ಟೇನೆ ಇರೋದು, ಇವೆಲ್ಲ ನಾವು ಮಾಡ್ಬೇಕಾಗಿಲ್ವಾ ಅಂತ ಅಂದ್ಬಿಟ್ಟು ಹೇಳಾಗ ಏನಾಗಿತ್ತು ಅಲ್ಲಿ ಇತ್ತು. ಆದ್ರೆ ಯೇಸು ಕ್ರಿಸ್ತನ ಮಾತಲ್ಲಿ ಅದೇ ತರ ಏನಾಗಿತ್ತು, ಮಾತಿಗೆ ಒಂದು ತೂಕ ಕೂಡ ಏನಾಗಿತ್ತು ಇತ್ತು ಅಂತ ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇಲ್ಲಿ ಯೇಸು ಕ್ರಿಸ್ತು ಜನಗಳಿಗೆ ಉಪದೇಶ ಮಾಡ್ಬೇಕಾರೆ ಯಾವ್ದೋ ರೀತಿ ಗ್ರ್ಯಾಂಡ್ ಆಗಿ ಅವ್ನು ಡೆಮಾನ್ಸ್ಟ್ರೇಟ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಜನಗಳನ್ನ ಅಟ್ರಾಕ್ಟ್ ಮಾಡೋ ಥರ ಏನ್ ಮಾಡಕ್ ಹೋಗಿಲ್ಲ ಅವರು ಉಪದೇಶ ಏನ್ ಮಾಡಕ್ ಹೋಗಿಲ್ಲ, ಅಲ್ಲಿ ಮಾಡಕ್ ಹೋಗಿಲ್ಲ. ಜನಗಳನ್ನ ಮೆಚ್ಚಿಸೋದಿಕ್ಕೆ ಅವ್ರ ಮನ್ಸಿಗೆ ಏನ ಒಂಥರ ಅಟ್ರಾಕ್ಟ್ ಆಗತ್ತಾರ, ಅವ್ರಿಗೆ ಚೆನ್ನಾಗಿ ಅನ್ಸ್ಬೇಕು, ಅದನ್ನ ಅವ್ರು ಕೇಳೇನಬೇಕು ಬರಬೇಕು ಅಲ್ವರ. ಆ ಥರ ಎಲ್ಲ ಏನ್ ಮಾಡಕ್ ಹೋಗಿಲ್ಲ ಯೇಸು ಕ್ರಿಸ್ತ, ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಏನ್ ಮಾಡಕ್ ಹೋಗಿಲ್ಲ, ಉಪದೇಶ ಮಾಡಕ್ಕೆ ಹೋಗಿಲ್ಲ ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಸೊ ಸಿಂಪಲ್ ಡಾಕ್ಟ್ರಿನು ಆದ್ರೆ ಹೆಂಗಿತ್ತಂದ್ರೆ ಇಟ್ ವಾಸ್ ವಿತ್ ಫುಲ್ ಫೋರ್ಸ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಇನ್ನೊಂದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ದೊಡ್ಡ ಕ್ರೌಡ್ನ ಎದುರು ನೋಡ್ತಾ ಇಲ್ಲ ರೀ. ಅವರೇ ಹೇಳ್ಬಿಟ್ರು ಅಲ್ವರ, ಎಲ್ಲಿ 2-3 ಜನ ನೆಸಲ್ಗೆ ಸೇರಿತಾರೋ ನನ್ನ ಪ್ರಸನ್ನತೆಯಲ್ಲಿ ಇರ್ತಾರೆ ಅಂತಂದ್ಬಿಟ್ಟು. ಆದ್ರೆ ದೇವ ಕೃಪೆ ಹೆಂಗಪ್ಪ ಇತ್ತು ಅಂತಂದ್ರೆ ಯೇಸು ಕ್ರಿಸ್ತು ಉಪದೇಶ ಮಾಡ್ಬೇಕಾರೆ ಎಷ್ಟು ಜನಗಳು ಬಂದು ಸೇರರು ಅಂತ ನೋಡ್ಬೇಕಾರೆ ಏನ್ರಿ ಲಕ್ಷಾಂತರ ಜನಗಳೇನಾಗರು ಬಂದು ಸೇರರು. ಸೊ ಇಲ್ಲಿ ಮತ್ತೆ 5ನೇ ಅಧ್ಯಾಯದಲ್ಲಿ ಬರೋಂಥ ಒಂದು ವಾಕ್ಯಗಳಿಗೆ ಏನಪ್ಪ ಆಯ್ತು ಬ್ಯಾಕ್ಗ್ರೌಂಡ್ ಅಂತ ನೋಡಿದ್ರೆ ಇನಿಷಿಯಲ್ ಆಗಿ ಬಂದ್ಬಿಟ್ಟು ಅಲ್ಲಿ ಯಾರು ಯೇಸು ಕ್ರಿಸ್ತು ಇದೆಲ್ಲ ಪಬ್ಲಿಕ್ಗೆಲ್ಲ ಹೇಳ್ಬೇಕು ಅಂತ ಇರ್ಲಿಲ್ಲ ರೀ. ಈ ಡಾಕ್ಟ್ರಿನ ಯಾರಿಗೆ ಹೇಳಿದ್ರು, ತನ್ನ ಮುಖ್ಯವಾಗಿ ತನ್ನ ಪ್ರತ್ಯೇಕವಾಗಿ ತನ್ನ ಶಿಷ್ಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನ್ರಿ ಅದನ್ನ ಹೇಳ್ತಾರೆ. ಅದಕ್ಕೆ ಏನ್ರಿ ಬಾಯಾರಿದವರು ಧನ್ಯರು, ಅದರ ಹಸಿದಾಗಿರೋರು ಧನ್ಯರು, ಅದರ ನೀತಿಗಾಗಿ ತವಕ ಪಡೋರು ಧನ್ಯರು ಅಂತ ಏನ್ ಮಾಡ್ತಾರೆ. ಇವೆಲ್ಲ ಹೇಳಿದ್ ಯಾರಿಗೆ ಯೇಸು ಕ್ರಿಸ್ತು ಜಡಿ ಇಸ್ರೇಲ್ ಜನಗಳಿಗ ಇಲ್ಲ. ಯಾರಿಗೆ ಅಂದ್ರೆ ಸತ್ಯಕ್ಕಾಗಿ ದೇವ್ರಿಗಾಗಿ ನಿಂತ್ಕೊಂಡಂತ ದೇವ್ರ ಮಕ್ಳಿಗೆ ಏನ್ ಮಾಡಿದವರು ಅಲ್ಲಿ ಹೇಳಿರೋದು ಏನ್ ಮಾಡ್ತೀರ ಅಲ್ಲಿ ನಾವು ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ಅವ್ರ ದೊಡ್ಡ ಕ್ರೌಡು ಅಲ್ವರ, ಪಬ್ಲಿಕ್ ಪ್ಲೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಥಾನ ಏನ್ ಮಾಡಕ್ ಹೋಗಿಲ್ಲ, ಅಬ್ಸರ್ವ್ ಮಾಡಕ್ಕೆ ಅದೆಲ್ಲ ಎದುರು ನೋಡಕ್ಕೂ ಹೋಗ್ಲಿಲ್ಲ. ಅದಕ್ಕೆ ಈ ಉಪದೇಶನ ಯೇಸು ಕ್ರಿಸ್ತು ಎಲ್ಲಪ್ಪ ಮಾಡೋದ್ರೆ ಆಲಯದಲ್ಲಿ ಮಾಡಿದ್ರ ಅಂತಾರೆ ಇಲ್ಲ ರೀ ಅದ್ರ. ಏನ್ ಮಾಡಿದ್ರೆ ಯೇಸು ಕ್ರಿಸ್ತನ ಆಲಯದಿಂದ ಓಡಿಸಾಕ್ಬಿಟ್ರು ಅಲ್ವರ. ಆಲಯದಲ್ಲಿ ಯೇಸು ಕ್ರಿಸ್ತನ್ಗೆ ಏನ್ ಮಾಡಕ್ ಹೋಗಿಲ್ಲ, ಮಾತಾಡಕ್ಕೆ ಅವಕಾಶನೂ ಕೂಡ ಕೊಡ್ಲಿಲ್ಲ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಲೂಕ 4ನೇ ಬರ್ತಲ್ಲ, ಮೊದಲನೇ ಸತಿ ಪ್ರಸಂಗ ಮಾಡ್ಬೇಕಾದ್ರೆ ಅವ್ರ ಮನ್ಸು ಚುಚ್ಚಿತ್ರ ಆಗ್ಬಿಡ್ತು. ಅದಕ್ಕೆ ಏನ್ ಮಾಡ್ತಾರೆ, ಸಭೆನ ಅವ್ರನ್ನ ಹೊರಗಡೆ ಹಾಕ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಬಿಡ್ರಪ್ಪ ಯಾಕೆ ಬರ್ಬೇಕು ಅಂತ ಮಾಡ್ತಾರೆ ಅವ್ರು ಹೋಗಿ ಬೆಟ್ಟ ಗುಡ್ಡಗಳಲ್ಲಿ ಯಾರಿಗೆ ಕೇಳಕ್ಕೆ ಕಿವಿ ಇದೆಯೋ ಅವ್ರಿಗೇನ್ ಮಾಡ್ತಾರೆ, ಸುವಾರ್ತನ ಸಾರ್ತಾರೆ. ಅದಕ್ಕೆ ಇಲ್ಲಿ ಬೆಟ್ಟದ ಮೇಲೆ ಸುವಾರ್ತೆ ಸರ್ಬೇಕಾದ್ರೆ ಯಾರು ಇವ್ರ ಹತ್ರ ಅದ್ಭುತ ಹೊಂದೋದಕ್ಕೆ ಆಸೆ ಇತ್ತೋ, ಕಾಯಿಲೆಗಳನ್ನ ವಾಸ ಮಾಡ್ಕೊಳಕ್ ಆಸೆ ಇತ್ತೋ, ಯಾರು ಇದನ್ನ ಬೆನಿಫಿಟ್ ಪಡ್ಕೊಳಕ್ ಆಸೆ ಇತ್ತೋ, ಇಂಥ ಜನಗಳು ಮಾತ್ರ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಹಿಂಬಾಲಿಸ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ. ಅವ್ರಿಗೆ ಇದೇ ಆಪರ್ಚುನಿಟಿ, ಇದೂ ಮಾಡ್ದಂಗೆ ಆಗ್ತಾರೆ, ವಾಕ್ಯ ಕೂಡ ಹೇಳ್ದಂಗೆ ಆಗ್ತಾರೆ. ಬಟ್ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರಿಗೂ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಉಪದೇಶನ ಮಾಡಕ್ಕೆ ಏನ್ ಮಾಡ್ತಾರೆ ಅವರು ಅಲ್ಲಿ ಶುರು ಮಾಡ್ತಾರೆ ಅಲ್ವರ. ಅದರಿಂದ ಇದು ಏನ್ರಿ ಆ ಕಾಲದಲ್ಲಿ ಯಾರು ಕೇಳಕ್ಕೆ ಕಿವಿ ಇದ್ರೋ ಅವರೆಲ್ಲಾ ಮಕ್ಳಿಗೆ ಏನಾಗ್ತಿತ್ತು, ಅನ್ವಯಿಸ್ತಾ ಇತ್ತು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ಸರೋಸಗಳೇ, ಈ ಯುಗ ಅಂತೇಳಿ ಬಂದಿರೋಂಥ ನಮಗೆ ದೇವರು
ಈ ಕಾಲದಲ್ಲಿ ಏನಪ್ಪ ನಮಗೆ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಅದೇ ಥರ ಏನ್ರಿ ದೇವ್ರ ವಾಕ್ಯನ ಆಸಕ್ತಿನ ಕೇಳೋಂಥ ದೇವ್ರ ಮಕ್ಳಿಗೆ ಇವತ್ತು ದೇವ್ರ ವಾಕ್ಯ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಸಭೆಗಳಲ್ಲಿ, ದೊಡ್ಡ ದೊಡ್ಡ ಕೂಟಗಳಲ್ಲಿ ಕೊಡ್ತಾರ ಅಂತಂದ್ರೆ ಇಲ್ಲ ರೀ. ಎಲ್ಲಪ್ಪ ಕೊಡೋದಂದ್ರೆ ಆತನ ಪಾದ ಸನ್ನಿಧಾನದಲ್ಲಿ ತಗ್ಗಿಸ್ಕೊಂಡು ದೀನತೆಯಿಂದ ಹುಲ್ಲಲ್ಲಿ ಕೂತ್ಕೊಳಕ್ಕೆ ಯಾರು ರೆಡಿಯಾಗಿರ್ತಾರೋ ಅವ್ರಿಗೆ ಏನ್ರಿ ದೇವ್ರ ವಾಕ್ಯನ ಏನು ಮಾಡೋದು ಕೊಡೋದಕ್ಕೆ ದೇವ್ರ ಏನು ಮಾಡೋದು ಸಿದ್ಧವಾಗೋದು ಅಲ್ವರ. ಸೊ ಅದಕ್ಕೆ ಏನಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಯೇಸು ಕ್ರಿಸ್ತ ಹೇಳ್ತಲ್ಲ, ಯಾರೋ ಒಂದು ಶಿಷ್ಯನಾಗೋದಕ್ಕೆ ಆಸೆ ಬಿಟ್ರೆ ಏನು ಮಾಡ್ಬೇಕು ಅಂತ ಹೇಳ್ತಾರೆ. ಏನಂದ್ರು ಕ್ರಿಸ್ತ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಬರ್ಬೇಕಂತ ಹೇಳಿ. ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಬರ್ಬೇಕಂತ ಹೇಳಿ. ನೋಡ್ರ ಫಸ್ಟ್ ಅದು ಹೇಳ್ಬೇಕ್ರಿ, ಅದೈತಲ್ಲ ಫಸ್ಟ್ ಪಾಯಿಂಟ್. ಅದರ ಎಷ್ಟೋ ಜನ ಮಕ್ಕಳು ಅದು ಬಿಟ್ಬಿಡ್ತಾರೆ, ಹಿಂಬಾಲಿಸ್ಬೇಕು, ಶಿಲುಬೆ ಎತ್ಕೊಬೇಕು. ಫಸ್ಟ್ ಪಾಯಿಂಟ್ ಇದೆಲ್ಲ ಅದನ್ನ ಮೆಜಾರಿಟಿ ಕ್ರೈಸ್ತವ್ರುಗಳು ಮಾಡೋದಿಲ್ಲ. ಅದರ ಯಾಕೆ ಕಾನ್ಸಿಕ್ರೇಟೆಡ್ ಆಗಿರೋರೆ ಮಾಡಲ್ಲ ನೆಟ್ಟಿಗೆ ಅಲ್ವರ. ಏನ್ರಿ ತನ್ನ ತಾನೇ ಏನ್ ಮಾಡ್ಬೇಕು, ನಿರಾಕರಿಸ್ಬೇಕು. ನಿರಾಕರಿಸ್ಬೇಕು brother. ಏನ್ ತನ್ನ ತಾನೇ ನಿರಾಕರಿಸ್ಬೇಕು ಅನ್ನೋ ಏನ್ ಹೇಳಿ ಅರ್ಥ? ಏನ್ ಅರ್ಥ ತನ್ನ ತಾನೇ ನಿರಾಕರಿಸ್ಬೇಕು? ಎಕ್ಸಾಂಪಲ್ ಏನು? ಅಂದ್ರೆ ಕಷ್ಟ ನಷ್ಟ ಲೋಕದಲ್ಲಿರೋಂತ ಆಸೆ ಪಾಸೆಗಳಿಗೆ ದೂರ ಆಗಿರ್ ಆಸೆಗಳಿಗೆ ದೂರ ಆಗಿರ್ಬೇಕು. ಆಮೇಲೆ ಆತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಓಕೆ, ಫಸ್ಟ್ ಮೊದಲನೇ ಪಾಯಿಂಟಿಗೆ ಬರೋದು ನಿರಾಕರಿಸೋದು ಏನ್ ಅರ್ಥ? ಗುಡ್ ಶ್ವೇತಾ ಅಷ್ಟರ್, ವೆರಿ ಗುಡ್. ಶಾಂತಮ್ಮ ಅಷ್ಟರ್ ಹೇಳಿ. ಅದೇ ಲೋಕದ ನಮ್ಮ ಪಾಲಿಗೆ ಆಸೆಗಳನ್ನು ಸತ್ತು ನಿರಾಕರಿಸ್ಬೇಕು brother. ಒಬ್ಬೊಬ್ರೆ ಒಂದ್ ನಿಮಿಷ ಒಬ್ಬರದೇ ಹೆಸರು ಕರಿತೀನಿ ಹೇಳ್ರಿ. ಶಾಂತಮ್ಮ ಅಷ್ಟೇ ಹೇಳಿ. ಲೋಕದ ಆಸೆಗಳನ್ನು ಬಿಡಬೇಕು. ತ್ಯಜಿಸ್ಬೇಕು. ಓಕೆ, ಉದಾಹರಣೆ? ಸರಿ, ಓಕೆ. ಮೋಹನ್ ಬುದ್ಧ ಹೇಳಿ. ನಮ್ಮ ಆಸೆಗಳನ್ನು ನಿರಾಕರಿಸಿ ನಂತರ ಕ್ರಿಸ್ತನನ್ನ ಅಂಗೀಕರಿಸ್ಬೋದು. ಓಕೆ, ಸರಿ. ಅದು ಉದಾಹರಣೆ, ತಮ್ಮ ಆಸೆಗಳನ್ನ ಬಿಡ್ಬೇಕು ಅನ್ನೋ ಉದಾಹರಣೆ ಏನೈತೆ ಅದಕ್ಕೆ ನಿಮ್ಗೆ ಗೊತ್ತಿದ್ಯಾ ಎಕ್ಸಾಂಪಲ್? ಕ್ರಿಸ್ತನೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಂಡ ಮೇಲೆ ಸರಿ, ಓಕೆ. ಅನು ಸಿಸ್ಟರ್ ಹೇಳ್ರಿ. ನಾವು ಲೋಕದ ಪಾಲಿಗೆ ಸತ್ತು ಅಂದ್ರೆ ದೇವ್ರು ತಂದೆ ತಾಯಿ ಇರ್ಬೋದು, ಬಂಧು ಬಳಗ, ಅಂದ್ರೆ ದೇವ್ರು ಕೊಡಕ್ಕಿಂತ ಹೆಚ್ಚಿಗೆ ಆದ್ಯತೆನ ಅವ್ರಿಗೆ ಕೊಡ್ದೇನೆ ಹೆಚ್ಚಿಗೆ ಆದ್ಯತೆನ ಮೊದಲು ನಾವು ದೇವ್ರಿಗೆ ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ವೆರಿ ಗುಡ್ ಸಿಸ್ಟರ್ ಅಲ್ವರ. ಸೊ ಮೊದಲ ಪ್ರಾಮುಖ್ಯತೆ ಏನಾಗಬೇಕು, ದೇವ್ರಿಗೆ ಕೊಡಂಗಿರ್ಬೇಕು. ಓಕೆ, ಬಸವರಾಜ್ ಬ್ರದರ್ ಹೇಳಿ. ಬ್ರದರ್ ಏನಂತ ಹೇಳಿದ್ರೆ ಸ್ವಾಮಿ ಸ್ವರೂಪವನ್ನು ಹೊಂದ್ಕೊಳ್ಳಿಕ್ ಬೇಕಾದ್ರ ಬಗ್ಗೆ ನಾವು ತವಕ ಪಡ್ಬೇಕು ಹೊರತಾಗಿ ನಮ್ ದೇಹಕ್ಕೆ ಒಂದು ಬೆಳವಣಿಗೆಗೆ ಆಸೆ ಆಕಾಂಕ್ಷೆಗಳಿಗೆ ನಾವು ಹೆಚ್ಚು ಒತ್ತು ಕೊಡೋದನ್ನ ಅದನ್ನ ನಿರಾಕರಿಸ್ಬಿಟ್ಟು ಆತನ ಒಂದು ಸ್ವಾರೂಪ್ಯ ಬೆಳವಣಿಗೆಗೆ ಬೇಕಾದನ್ನ ಸ್ವೀಕರಿಸೋ ಸಂಬಳ ಇರ್ಬೇಕು. ಓಕೆ, ಸರಿ. ಏನಪ್ಪ ನಿರಾಕರಿಸೋದು ಅಂತಂದ್ರೆ ಏನ್ರಿ, ಎಲ್ಲದಕ್ಕಿಂತ ಫಸ್ಟ್ ಪ್ರಾಮುಖ್ಯತೆ ಏನಾಗಿರ್ಬೇಕು, ದೇವರಿಗೆ ಕೊಡಂಗಿರ್ಬೇಕು ಅಲ್ವರ. ನಮ್ಮ ಜೀವನದಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೋ ಪರೀಕ್ಷೆಗಳು ಏನ್ ಮಾಡ್ತಾರೆ ಅಲ್ವರ. ನಾವು ಬೈಬಲ್ ಕೂಡ ನೋಡಿದಿರಿ ಅಲ್ವರ. ದೇವ್ರ ಅಬ್ರಾಹ್ಮನ್ ಏನ್ ಮಾಡಿದ್ರಂತೆ ಗೊತ್ತಾ? ಹೇಳಿದ್ರ ಅಬ್ರಾಹ್ಮನ್ ದೇವ್ರು ಏನ್ ಮಾಡಿದ್ರು? ವಾಗ್ದಾನ ಮಾಡಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅದನ್ನ ಅಬ್ರಾಹ್ಮನ್ನ ದೇವ್ರು ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡಿದ್ರು ಅಂತ ಏನ್ ಮಾಡಿದ್ರು ಬೈಬಲ್ ಅಲ್ಲಿ ನೋಡ್ತಾರ ಇಲ್ವಾ? ಆದಿಕಾಂಡದ ಐತಾ ಇಲ್ವಾ? ಹೋದ್ರಿ ಎಲ್ಲೈತೆ ಹೇಳ್ಬೋತದೆ? ಆದಿಕಾಂಡ 22 1ನೇ ವಚನ. ಹೋದ್ರಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ನೋಡ್ರ ಹೇಗೆಂದರೆ ಆತನು ಓದಿ ಇಷ್ಟ ಕರೆಕ್ಟ್. ಹೋದ್ರಿ ಕರೆಕ್ಟ್. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ನೋಡ್ರ ಅಲ್ಲಿ ನೋಡ್ಬೇಕಾದ್ರೆ ದೇವ್ರ ಅಬ್ರಾಹ್ಮನ್ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಪರೀಕ್ಷೆ ಮಾಡಿ ನೋಡಿದ್ರು ಅಂತ ಹೇಳ್ತಾರೆ. ಅದ್ರ ದೇವ್ರ ಯಾಕೆ ಅಬ್ರಾಹ್ಮನ್ ಪರೀಕ್ಷೆ ಮಾಡಿದ್ರು? ಏನಾಯ್ತು? ಏನ್ ಕೆಲ್ಸ? ಏನಾಗಬೇಕಿತ್ತು? ಅವ್ರ ನಂಬಿಕೆನ ಟೆಸ್ಟ್ ಮಾಡಿದ್ರು. ಅಲ್ವರ, ನಂಬಿಕೆನ ಟೆಸ್ಟ್ ಮಾಡಿದ್ರು. ಅವ್ನ್ ದೇವ್ರಿಗೆ ಯೋಗ್ಯವಾಗಿ ಇರ್ತಾನ ಇಲ್ವೋ, ಅದ್ರ ದೇವ್ರಿಗೋಸ್ಕರ ಭಯಭಕ್ತಿಯಾಗಿ ಇರ್ತಾನ ಇಲ್ವೋ, ಆಮೇಲೆ ದೇವ್ರಿಗೋಸ್ಕರ ಎಲ್ಲ ಬಿಟ್ಕೊಡಕ್ಕೆ ರೆಡಿ ಆಗಿದ್ದಾನೆ ಮತ್ತೆ ಏನ್ ಮಾಡಕ್ಕೆ ಪರೀಕ್ಷೆ ಮಾಡಕ್ಕೋಸ್ಕರ ಏನ್ ಮಾಡಿದ್ರು ಅಬ್ರಾಹ್ಮನ್ ಏನ್ ಮಾಡಿದ್ರು ದೇವ್ರು ಪರಿಶೋಧಿಸಿದ್ರು ಅಂತ ನೋಡ್ತೀರಿ ಅದರ. ಅದಕ್ಕೆ ನೋಡ್ರಿ ದೇವ್ರು ಯಾರಿಗೂ ಸುಮ್ಮನೆ ಹಂಗೆ ಏನ್ ಮಾಡಕ್ ಹೋಗಲ್ಲ, ಏನೋ ಒಂದು ಕೃಪೆ ದಯೆ ಆಶೀರ್ವಾದ ಎಲ್ಲ ಕೊಡಕ್ ಹೋಗಲ್ಲ ರೀ. ಏನ್ ಮಾಡ್ತಾರೆ ಫಸ್ಟ್ ಆ ದೇವ್ರು ಕೊಡಂತ ಒಂದು ಆಶೀರ್ವಾದಗಳಿಗೆ ನಾವು ಯೋಗ್ಯವಾಗಿ ಇರೋಂತ ಏನ್ ಮಾಡ್ಬೇಕು, ನಾವು ನೋಡಿಸ್ಬೇಕು. ಅದು ದೇವ್ರು ಏನ್ ಮಾಡ್ತಾರೆ ನಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿದ ನಂತರನೇ ಏನ್ ಕೊಟ್ಟಿದ್ದು ಅವ್ರಿಗೆ ಆಶೀರ್ವಾದಗಳನ್ನ ಕೊಟ್ಟಿದ್ದು ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ
ಏನ್ರಿ ಇಲ್ಲಿ ಯೇಸು ಕ್ರಿಸ್ತು ಏನ್ರಿ ಎಲ್ಲ ಒಂದು ಜನಗಳಿಗೆ ಆ ಥರ ಆಶೀರ್ವಾದ ಕೊಟ್ರು ಅಂತಂದ್ರೆ ಏನದು ಏನ್ರಿ ಪರೀಕ್ಷೆ ಮಾಡೋದಕ್ಕೆ ಅಲ್ವರ. ಆಮೇಲೆ ನೋಡಿ ಇಸ್ರೇಲ್ ಜನಗಳನ್ನ ಕೂಡ ದೇವ್ರೇ ಮಾಡಿದ್ರು, ಅವ್ರಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಬಂದ್ರು ಅದರ. ಕಾನಾನ್ ದೇಶಕ್ಕೆ ಕರ್ಕೊಂಬರ್ಬೇಕಾದ್ರೆ ಏನಪ್ಪ ಆಗಿತ್ತು ಅಂತಂದ್ರೆ ಏನ್ರಿ ಅಲ್ಲಿ ದೇವರು ಶಾರ್ಟ್ ಕಟ್ ರೂಟಲ್ಲಿ ಏನ್ ಮಾಡ್ಬೋದಾಗಿತ್ತು, ಅದನ್ನ ಕರ್ಕೊಂಬೋದಾಗಿತ್ತು ಅದರ. ಅದೇ ದೇವ್ರು ಏನ್ ಮಾಡಲಿಲ್ಲ, ಶಾರ್ಟ್ ಕಟ್ ರೋಡಲ್ಲಿ ಅವ್ರನ್ನ ಕರ್ಕೊಂಬರ್ಲಿಲ್ಲ. ಬೇಕು ಅಂತಾನೆ ದೇವ್ರು ಏನ್ ಮಾಡ್ತಾರೆ, ಅದನ್ನ ಸುತ್ತಿ ಬಳಸಿ ಏನ್ ಮಾಡ್ತಾರೆ, ಕರ್ಕೊಂಬರ್ತಾರೆ ಅಲ್ವರ. ಓದಿದ್ದೀರ ವಾಕ್ಯ, ದೇವ್ರು ಬೇಕು ಅಂತ ಸುತ್ತಿ ಬಿಡಿಸಿ ಕರ್ಕೊಂಬಂದ್ರು ಅಂತಂದ್ಬಿಟ್ಟು ನೋಡಿ ಎಲ್ಲಿದೆ. ಆ ಆ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಆ, ಒಂದ್ ನಿಮಿಷ ಒಂದ್ ನಿಮಿಷ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1-2. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ದೇಶವನ್ನು ಸೇರಿರಿ, ಸ್ವಾಧೀನ ಮಾಡಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳ್ರಿ. ನೋಡ್ರ ಹೇಳ್ತಾರೆ, ದೇವ್ರು ನಿಮ್ನ ಕಷ್ಟಕ್ಕೆ ಒಳಪಡಿಸಿದ್ದು. ಆಮೇಲೆ ಏನ್ರಿ ಏನಕ್ಕಂತ ಇವೆಲ್ಲ ಮಾಡಿರೋ ದೇವ್ರು? ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದು. ನೋಡಿದ್ರ ನಮ್ಮ ಮನಸ್ಸು ಹೇಗಿದೆ ಅಂತ ಪರೀಕ್ಷೆ ಮಾಡಕ್ಕೆ ದೇವ್ರು ಏನ್ ಮಾಡಿರೋದು, ಈ ಟೆಸ್ಟ್ ಏನ್ ಮಾಡಿರೋದಂತೆ ಇಸ್ರೇಲ್ ಜನಗಳಿಗೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಹಂಗಾರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಏನೇ ಆಶೀರ್ವಾದಗಳನ್ನ ಸುಮ್ಮನೆ ಕೊಡಲ್ಲ ರೀ. ಅದರ ಅದಕ್ಕೆ ತನ್ನ ತಾನೇ ನಿರಾಕರಿಸೋದು ಏನಪ್ಪಾ ಅಂತಂದ್ರೆ ದೇವ್ರನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಹೆಂಗಿದ್ದಾರೆ ಇವರು, ದೇವ್ರಿಗೋಸ್ಕರ ಎಷ್ಟು ನಿರಾಕರಿಸಕ್ಕೆ ಏನಾಗಿದ್ದಾರೆ, ರೆಡಿ ಆಗಿದ್ದಾರೆ, ದೇವ್ರಿಗೋಸ್ಕರ ಎಷ್ಟು ಬಿಟ್ಕೊಡಕ್ಕೆ ರೆಡಿ ಆಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅಲ್ವ. ಯಾಕೆಂತಂದ್ರೆ ದೇವ್ರು ನಮ್ಗೆ ಏನಪ್ಪ ಕೊಡ್ತಾ ಇದಾರೆ ಅಂತ ನೋಡ್ತೀನಿ ಅಂತಂದ್ರೆ, ದೇವ್ರು ನಮ್ಗೆ ಏನ್ ಕೊಡ್ತಾ ಇದಾರೆ ಇವತ್ತು ಬ್ಲೆಸ್ಸಿಂಗ್ಸ್, ಏನ್ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದಾರೆ ನಮ್ಗೆ. ಸಭೆಗೆ ನಂಬಿಕಸ್ತಾಗಿದೆ ಏನ್ ಕೊಡ್ತೀನಿ ಹೇಳಿದಾರೆ? ಅಮರತ್ವ ಕೊಡ್ತೀನಿ. ವೆರಿ ಗುಡ್. ಏನು ಪರಲೋಕ ಆಶೀರ್ವಾದ ಅಂತೆ? ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಹೇಳಿದಾರೆ. ಪರಲೋಕ ರಾಜ್ಯ ಏನ? ಮೊದಲಿಗಿತ್ತಿ ಸಭೆಯಲ್ಲಿ. ವೆರಿ ಗುಡ್, ಅಮರತ್ವ. ಅದರ ಮೊದಲ್ಗಿತಿ ಸಭೆ ಅಂತಾರೆ. ಮೊದಲ್ಗಿತಿ ಸಭೆಗೆ ಏನ್ ಸಭಾ ಕೊಡ್ತಾರೆ? ಅಮರತ್ವ ಜೀವನ ಕೊಡ್ತಾರೆ, ನಿತ್ಯ ಜೀವಿಸುವಂತ, ನಿತ್ಯ ಕಾಲ ಜೀವಿಸುವಂತ ಅಲ್ವಾ. ಒಂದ್ ನಿಮಿಷ ರೀ. ಅಲ್ವರ ದೇವ್ರ ಏನ್ ಕೊಡ್ತೀನಿ ಹೇಳಿದ್ರೆ ಅಮರತ್ವ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿರೋದು ಅಲ್ವರ. ಸೊ ಒಂದ್ ನಿಮಿಷ ಇದೆ ನೋಡ್ರಿ ಅಂತ ಒಂದ್ ನಿಮಿಷ. ಅದಕ್ಕೆ ದೇವರು ನಾವು ಎಷ್ಟು ದೇವ್ರಿಗೋಸ್ಕರ ಬಿಡ್ಕೊಡಕ್ಕೆ ರೆಡಿ ಇದ್ದೀರಪ್ಪ ಅಂತ ಹೇಳ್ತಾರೆ. ಇನ್ನೊಂದು ಒಂದ್ ನಿಮಿಷ ಇದೆ ವಾಕ್ಯ ಇದೆ. ವಿಮೋಚನಾ ಖಂಡ 13-17 ಇಲ್ಲೇ ಐತೆ. ನಾನು ಅವಾಗ ನೋಡ್ತಾ ಇದ್ದೀನಿ, ಇನ್ನೂ ಮರ್ತೋಗ್ಬಿಟ್ಟೆ. ನೋಡ್ರಿ ಅಂತೀನಿ ವಿಮೋಚನಾ ಖಂಡ 13ನೇ ಅಧ್ಯಾಯ 17ನೇ ವಾಕ್ಯ ಅಂತೀನಿ. ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಅಂತೀನಿ. ದೇವ್ರಿಗೇನು ದಾರಿನಿಲ್ಲ, ಕೆಂಪು ಸಮುದ್ರದ ಮುಖಾಂತರ ಹೋಗ್ಬೇಕಾ? ಕೆಂಪು ಸಮುದ್ರ ಇಲ್ಲದ್ರೆ ಹೋಗಕ್ಕಾಗ್ತಾರಲ್ಲ, ಯಾರು ಹೋಗ್ತಾನೆ ಇಲ್ಲ. ಹಂಗಾರೆ 5 ದಿವಸ ದಾಟ್ಬಿಟ್ಟು ಈ ಕಡೆಗೆ ಹೋಗೋರು, ಪ್ರಯಾಣ ಮಾಡೋರು ಅಲ್ರ. ಅದಕ್ಕೆ ನೋಡ್ಬೇಕ್ರಿ ವಿಮೋಚನೆ ಕಂಡ 13-17 ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ ಅಂತಾರೆ. ದೇವ್ರು ಶಾರ್ಟ್ ಕಟ್ ಇದ್ರು ಸರಿ, ಬೇಕು ಅಂತ ಏನ್ ಮಾಡೋರು ಈ ದಾರಿಯಲ್ಲಿ ಪರ್ಪಸ್ಫುಲ್ ಆಗಿ ಕರ್ಕೊಂಡು ಹೋಗೋರೆ. ಯಾಕೆ ಅಂದ್ರೆ ಅವ್ರ ನಂಬಿಕೆ ಏನಾಗಬೇಕು, ಪರೀಕ್ಷೆ ಆಗ್ಬೇಕು ಅಲ್ವರ. ತನ್ನನ್ನು ತಾನೇ ನಿರಾಕರಿಸಿ ಅಂತ ಹೇಳಿದ್ಮೇಲೆ ಏನಾಗ್ಬೇಕಲ್ಲಿ ಅಲ್ಲಿ ಪರೀಕ್ಷೆ ಆಗ್ಬೇಕು. ಎಷ್ಟು ಮಟ್ಟಿಗೆ ದೇವ್ರಿಗೋಸ್ಕರ ತನ್ನನ್ನು ತಾನೇ ಬಿಟ್ಕೊಡೋಕೆ ಏನಾಗಿದ್ದಾರೆ
ರೆಡಿ ಆಗಿದ್ದಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಟೆಸ್ಟಲ್ಲಿ ಎಷ್ಟೋ ಜನ ಏನಾಗ್ತಾರೆ ಹೇಳಿ ಫೇಲ್ ಆಗ್ಬಿಡ್ತಾರೆ ಅಲ್ವರ. ಯಾಕೆ ಅಂತಂದ್ರೆ ಇದನ್ನ ದೇವ್ರಿಗೆ ಮರಣದವರೆಗೂ ನಂಬಿಕಸ್ಥರಾಗಿರೋದು ಅಷ್ಟು ಈಸಿ ಆಗಿರೋಂಥ ಕೆಲಸ ಅಲ್ಲ ರೀ ಅಲ್ವರ. ಏನದು ತುಂಬಾ ಟಫ್ ಆಗಿರೋಂಥ ಜಾಬು ಅಲ್ವರ. ನಾವು ದೇವ್ರಿಗೋಸ್ಕರ ಬಿಟ್ಕೊಂಡು ರೆಡಿ ಆಗಿರ್ತೀರಾ? ರೆಡಿ ಆಗಿರ್ಬೇಕು. ಫಸ್ಟ್ ಅದಕ್ಕೆ ಕಂಡೀಷನ್ ನೋಡ್ರಿ ಅಂತೀನಿ ಅಂದ್ರೆ ಏನಪ್ಪ ದೇವ್ರಿಗೋಸ್ಕರ ಬಿಟ್ಕೊಂಡು ರೆಡಿ ಆಗಿರ್ಬೇಕು ಅಂತಂದ್ರೆ ಮುಖ್ಯವಾಗಿರೋಂಥ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಫಸ್ಟ್ ಯಾವ್ದು ಕೊಡಬೇಕು? ದೇವ್ರು ಕೂಡ ಚೆನ್ನಾಗಿರ್ಬೇಕ್ರಿ, ರೆಡಿ ಇರಬೇಕು. ಎಲ್ಲದಕ್ಕಿಂತ ಫಸ್ಟ್ ಏನಾಗಿರ್ಬೇಕು ನಮ್ಮ ಲೈಫಲ್ಲಿ ದೇವ್ರು ಇರಬೇಕು. ಅದರ ನಾವು ಸಾಮಾನ್ಯವಾಗಿ ಏನು ಮಾಡ್ತೀರಿ? ಸಂಡೇ ಪ್ರೇಯರ್ ಇದೆ, ಏನು ಮಾಡ್ತೀರಿ? ಯಾವ್ದು ಮುಖ್ಯತ್ವ ಕೊಡ್ತೀರಿ? ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅಂದ್ರೆ, ಸಂಡೇ ಪ್ರೇಯರ್ ಇತ್ತು ಅಂದ್ರೆ ನಾವು ಯಾವ್ದು ಫಂಕ್ಷನ್ ಯಾವ್ದು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವೆಲ್ಲರೂ? ದೇವರಿಗೆ ದೇವ್ರು ಕೊಡ್ತೀರಾ? ದೇವ್ರು ಕೊಡ್ತೀರಾ ಫಂಕ್ಷನ್ ಕೊಡ್ತೀರಾ? ಪ್ರಾಮುಖ್ಯತೆ ಕೊಡ್ತಾರೆ ಬ್ರದರ್. ಅಲ್ವರ. ಫಂಕ್ಷನ್ನು, ಸೆಲಿಬ್ರೇಷನು, ಬರ್ತ್ಡೇ ಅಲ್ವರ. ಅಯ್ಯೋ ನಮಗೆ ಮುಯ್ಯಿ ಹಾಕೋರಿ, ನಾವು ಮುಯ್ಯಿ ಹಾಕ್ದಿರ ಹಿಂಗೆ ಇವತ್ತನ ಇಂಪಾರ್ಟೆನ್ಸ್ ಕೊಡೋದು ಅಲ್ವರ. ಕೊಡಬಾರ್ದು ದೇವ್ರ ಮಕ್ಕಳು. ಅದನ್ನ ಹೇಳೋದು. ಎಲ್ಲಾರ್ಕಿಂತ ನನ್ನನ್ನ ಪ್ರೀತಿ ಮಾಡದಿರೋನು ಕ್ರಿಸ್ತನ ಶಿಷ್ಯನಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದರ ಕ್ರಿಶ್ಚಿಯನ್ ಶಿಷ್ಯನಾಗಿ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರ ಟೆಸ್ಟಲ್ಲಿ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ಯಾವ ಲೆವೆಲಲ್ಲಿ ದೇವರು ತನ್ನಗಿರಂತ ಸ್ವಂತ ಸ್ವಭಾವ ಯೋಚನೆ ಮಾಡಿ, ತಂದೆಯ ದೇವ್ರಿಗೇನೆ ಇರೋಂಥ ನೇಚರ್, ಅಮರತ್ವ ಅವ್ರಿಗಿರೋಂಥ ಸ್ವಂತದ್ದು ನಮಗ್ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ನಾವು ಯೋಗ್ಯವಾಗಿ ಬದುಕಿ ನೋಡ್ಸ್ಬೇಕ ಬಡವಾ? ಅದ್ರ ಅದಕ್ಕೆ ದೇವ್ರು ಏನ್ ಹೇಳ್ತಾರೆ? ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಅದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ 9ನೇ ಹೇಳ್ತಾರೆ, 8ನೇ ಏನ್ರಿ ನಿಮ್ಮ ಕರ್ತನಾಗಿರೋಂಥ ಯೆಹೋವನು ನಿಮ್ಮ ಮನ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ನಿಮ್ನ ಏನ್ರಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಿಂಗ್ ಮಾಡ್ತಾರೆ ಅಂತಂದ್ಬಿಟ್ಟು. ಅದ್ರ ಯೇಸು ಕ್ರಿಸ್ತ ಹೇಳ್ದಲ್ಲ, ಯಾರು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಏನಾಗಿರ್ತಾರೆ? ಹೇಳ್ರಿ, ಎಲ್ಲ ಲೈನ್ ಇದಿರಲ್ಲ ಎಲ್ಲ 50 ಜನ. ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಂಬಿಕೆ ನಂಬಿಕಸ್ಥನಾಗಿರ್ತಾನೋ, ದೊಡ್ಡ ವಿಚಾರದಲ್ಲಿ ಏನಾಗಿರ್ತಾನೆ? ಓ ಬಾಯ್ ಬಿಡ್ರಿ. ನಾನು ಈ ತರ ಪಾಠ ಮಾಡಿದ್ರೆ ನಿಮ್ಗೆ ಚಿಕ್ಕ ವಿಷಯದಲ್ಲಿ ನಂಬಿಕೆ ಬಾಯ್ ಬಿಟ್ಟು ಹೇಳ್ರಿ ಜೋರಕ್ಕೆ ಸ್ಪಷ್ಟವಾಗಿ. ಲೆಟ್ ಇಟ್ ಬಿ ವೆರಿ ಕ್ಲಿಯರ್ ಅಲ್ವರ. ಉತ್ತರ ಹೆಂಗಿರ್ಬೇಕು? ಪ್ರಶ್ನೆಗೆ ಕರೆಕ್ಟ್ ಆಗಿರ್ಬೇಕು. ಜೋರಕ್ಕೆ ಹೇಳ್ರಿ, ಪರವಾಗಿಲ್ಲ. ಏನು ನೀವೆಲ್ಲ ದೂರ ಇದ್ದಿರ್ತಾನೆ ಬಂದು ಏನ್ ಮಾಡಕೈತೆ ನಿಮ್ಗೆ ಅಲ್ವರ. ಏನ್ರಿ ನಾವು ದೇವ್ರಿಗೇನಾಗಿರ್ಬೇಕು? ನಂಬಿಕಸ್ಥರಾಗಿರ್ಬೇಕು. ಪರೀಕ್ಷೆ ಮಾಡಿ ನೋಡ್ತಾ ದೇವ್ರು ನಮ್ಮನ್ನ ಅಲ್ವರ. ಅದಕ್ಕೆ ಏನ್ರಿ ನಾವು ಇವತ್ತಿನ ಮನ್ನ ನೋಡ್ರ, ನಾನು ಆಫೀಸರ್ ಕೂತ್ಕೊಂಡು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ ಮನ್ನನ. ಬ್ಯೂಟಿಫುಲ್ ಆಗಿದೆ ನೋಡ್ರಿ ಅಂತೀನಿ ಮನ್ನ ಅದರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ, ಓದ್ತೀನಿ ಕೇಳಿ. ವಚನ ಲೂಕ 23:46. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅದರ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಪ್ರಿಯ ರಕ್ಷಕನು ತಂದೆಯ ಮೇಲಣ ಪೂರ್ಣ ಭರವಸೆ ಹಾಗೂ ವಿಶ್ವಾಸದಿಂದ ತನ್ನ ಜೀವನದ ನಿರೀಕ್ಷೆ, ಭವಿಷ್ಯದ ಎಲ್ಲಾ ಚಿಂತನೆಗಳನ್ನು ತನ್ನ ತಂದೆಯ ಪ್ರೀತಿ ಮತ್ತು ಶಕ್ತಿಗಳಿಗೆ ಅನ್ವಯವಾಗುವಂತೆ ಒಪ್ಪಿಸಿಕೊಡುತ್ತಿದ್ದೇನೆ ಎಂಬುದಾಗಿ ಘೋಷಣೆ ಮಾಡಿದನು ಅಂತ ಹೇಳ್ತಾರೆ. ನೋಡ್ರ, ತಂದೆ ಮೇಲಿರೋಂಥ ಒಂದು ಪ್ರೀತಿಯಿಂದ ದೇವ್ರಿಗೆ ಒಪ್ಪಿಸ್ಕೊಡಕ್ಕೆ ಏನಾಗಿದ್ದಂತೆ? ಸಿದ್ಧವಾಗಿದ್ದಂತಂದ್ರ ನಾವು ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ಏನಾಗಿರ್ಬೇಕು? ರೆಡಿ ಇರ್ಬೇಕು. ಇಲ್ಲೇ ಸಣ್ಣ ಪುಟ್ಟ ವಿಚಾರಗಳನ್ನ ಬಿಟ್ಕೊಡಲ್ಲ ಅಂದ್ರೆ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಾವು ಇದನ್ನ ದೇವ್ರಿಗೋಸ್ಕರ ನಿರಾಕರಿಸಕ್ಕೆ ರೆಡಿ ಇಲ್ಲ ಅಂತಂದ್ರೆ ಇನ್ನ ನಾವು ದೇವ್ರಿಗೋಸ್ಕರ ಪ್ರಾಣ ಕೊಡಕ್ಕೆ ರೆಡಿ ಇರ್ತೀರಾ? ಯೋಚನೆ ಮಾಡ್ರಿ ಅಂತೀವಲ್ವರ. ನಾವು ಹೇಳ್ತಾರೆ, ಯೋ ನಿಮ್ಗೋಸ್ಕರ ಸತ್ತೋಗ್ಬಿಡ್ತೀನಿ, ನಿಮ್ಗೋಸ್ಕರ ಮಾಡ್ಬಿಡ್ತೀನಿ. ಎಲ್ಲಿ ಸಾಯೋದು? ಪ್ರಾಕ್ಟಿಕಲ್ ಆಗಿ ನೋಡ್ಸ್ಬೇಕಲ್ವಾ? ಇದೇ ಇಲ್ಲ ಅಂತಂದ್ರೆ ಇನ್ನು ನಾಳೆ ಎಲ್ಲಿ ಅವ್ರಿಗೆ ಮರಣದೋಸ್ಕರ ನಂಬಿಕಸ್ಥರಾಗಿರೋದು. ಅದಕ್ಕೆ ದೇವ್ರು ನಮ್ಗೇನ್ ಮಾಡ್ತಾರೆ? ಪರೀಕ್ಷೆ ಮಾಡಿ ನೋಡ್ತಾರೆ, ಎಷ್ಟು ಇವರು ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ. ಅವ್ರು ಬಿಟ್ಕೊಡ್ತಾ ಇಲ್ವಾ? ಸ್ವಂತ ಸ್ವಭಾವ ನಮಗೆ ಬಿಟ್ಕೊಡ್ತಾ ಇರ್ಬೇಕಾದ್ರೆ ನಾವು ಎಷ್ಟು ಮಾತ್ರ ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿ ಆಗಿದ್ದೀರಿ? ಅದರ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು? ನಡೆದು ನೋಡಿಸ್ಬೇಕ್ರಿ. ಇಟ್ ಇಸ್ ನಾಟ್ ಈಸಿ ಜಾಬ್. ಅದರ ಎಲ್ಲಾ ತರ ಟೆನ್ಷನ್, ಶೋಧನೆ ಎಲ್ಲ ಬರ್ತಾರೆ. ಅದರ ಇದೆಲ್ಲ ಏನ್ಬೇಕು? ಮುಖ್ಯತ್ವ ದೇವ್ರು ಕೊಡಕ್ಕೆ ಏನಾಗಿರ್ಬೇಕು? ರೆಡಿ ಇರ್ಬೇಕು ನೋಡಿ. ಅದಕ್ಕೆ ನೆಕ್ಸ್ಟ್ ಮುಂದಕ್ಕೆ ಓದ್ತೀನಿ ಕೇಳಿರ್ತೀನಿ. ಏನ್ರಿ ಈ ಒಂದು ನಿಮಿಷ, ಇದೇ ರೀತಿ ಒಂದು ನಿಮಿಷ ಇಲ್ಲ ಇದು ಒಂದು ನಿಮಿಷ ಬರ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಣಬಹುದು, ಇದಲ್ಲದೆ ಈ ತೆರೆನಾದ ಭಕ್ತಿಪೂರ್ವಕ ಸಂಯೋಜನೆ ತನ್ನ ತಂದೆಯ ಯೋಜನೆಗೆ ವ್ಯಕ್ತಿ ವಾಕ್ಯಗಳಿಗೆ ಹೊಂದಾಣಿಕೆ ಆಗಿರುತ್ತದೆ. ಇದೇ ರೀತಿ ಯೇಸು ಕ್ರಿಸ್ತನ ಶಿಷ್ಯರಾದ ನಾವು ಸಹ ಆತನ ಹೆಜ್ಜೆ ಜಾಡಿನಲ್ಲಿ ಕ್ರಮಿಸುವಾಗ ನಂಬಿಕೆಯಿಂದ ಮುಂದುವರಿಯುತ್ತಾ ಸಾಯುವಗಳಿಗೆ ಹತ್ತಿರಿಸಿದಾಗ ನಮ್ಮ ಜೀವನದ ಎಲ್ಲ ಆಗು ಹೋಗುಗಳನ್ನು, ಆಸಕ್ತಿಗಳನ್ನು
ಪ್ರೀತಿ ಸ್ವರೂಪನಾದ ದೇವರಲ್ಲಿ ಒಪ್ಪಿಸಿಕೊಟ್ಟು ತನ್ನ ಮಗನನ್ನೇ ನಮಗಾಗಿ ಒಪ್ಪಿಸಿದ ತಂದೆಯ ಅಮೂಲ್ಯವಾದ ಪ್ರೀತಿಗೆ ಇದು ಪ್ರತ್ಯುತ್ತರವಾಗಿರುತ್ತದೆ. ನೋಡ್ರ, ಇದೇ ಥರ ನಮ್ಮ ಜೀವನದಲ್ಲಿ ಮರಣಕರವಂತ ಅನುಭವ, ಸಾಯಂತ ಸ್ಥಿತಿ ಕೊಟ್ಟರು ಸರಿ, ನಾವೇನಾಗಿರ್ಬೇಕು, ಈಗೋ ದೇವರೇ ನನ್ನ ಆತ್ಮವನ್ನು ಏನು ಮಾಡ್ತಾ ಇದ್ದೀನಿ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತಂದ್ಬಿಟ್ಟು ದೇವ್ರಿಗೆ ಸೆಂಡ್ರ್ ಮಾಡೋಕೆ ಏನಾಗಿರ್ಬೇಕ್ರಿ, ರೆಡಿ ಇರ್ಬೇಕ್ರಿ. ಇದೆಲ್ಲ ಅಷ್ಟು ಈಸಿ ಅಲ್ಲ, ವೆರಿ ಟಫ್. ಇದೆಲ್ಲ ಲೆವೆಲ್ ಬೆಳಿಬೇಕು ಅಂದ್ರೆ ಏನು ಗೊತ್ತಾ ಮಾಡಬೇಕು, ಇದು ದಿನ ನಾವೇನು ಮಾಡಿರ್ಬೇಕು, ಅದನ್ನ ಪ್ರಾಕ್ಟಿಕಲಾಗೆ ನಾವು ಸಾಯೋದಕ್ಕೆ ಏನಾಗಿರ್ಬೇಕು, ಕಲ್ತಿರ್ಬೇಕ್ರಿ. ಅಲ್ರ, ಇಲ್ಲ ಅಂತಂದ್ರೆ ಒಂದೇ ಸರಿ ಸಾಯೋದಕ್ಕೆ ಏನಾಗ್ಬಿಡ್ತದೆ ನಮಗೆ, ಕಷ್ಟ ಆಗ್ಬಿಡ್ತಾರೆ ಅಲ್ವರ. ನೋಡಿ, ಒಂದು ವಾಕ್ಯ ಐತಲ್ಲ ಇಲ್ಲಿ, ಅಪೊಸ್ಟ್ಲು ಪೌಲ್ ಹೇಳ್ತಾರಲ್ಲ, ನಾವು ದಿನಾಲು ಏನು ಮಾಡ್ತಾ ಇದ್ದೀರಿ, ಕ್ರಿಸ್ತನ್ಗಾಗಿ ಸಾಯ್ತಾ ಇದ್ದೀರಿ ಅಂತ ಹೇಳ್ತಾರಲ್ಲ. ಹೌದು. ಎಲ್ಲಿ ಬರ್ತದೆ ನೋಡಿ, ಎಲ್ಲಿ ಬರ್ತದೆ ಕೊರಿಂಥೀಸಲ್ಲಿ? ಒಂದು ನಿಮಿಷ, ಒಂದು ನಿಮಿಷ. ಹುಡುಕ್ರಿ ಬೈಬಲ್. ಅದೇ First Corinthians 15:31 brother. ಯಾವ್ದು ದೀಪ ಸ್ಟಾರ್? First Corinthians 15:31 brother. ನೋಡ್ರಿ ಎಲ್ಲಿ ಬರ್ತದೆ, ಅದರ ಬರ್ತದ? ತುಂಬಾ ಸೌಂಡ್ ಬರ್ತಿದೆ ಬ್ರದರ್. ವೆರಿ ಗುಡ್, ಅದು ಚೆನ್ನಾಗಿ ನೋಡಿ ಓದಿ. ಫಸ್ಟ್ ಕೊರಿಂಥಿಯನ್ಸ್ 15:31 ಯಾರಾದ್ರು ಓದ್ತೀರಾ? ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕುರಿತು ನನಗಿರುವ ಹೆಚ್ಚಳದ ಮೇಲೆ ಆಣೆ ಇಟ್ಟು ನಾನು ದಿನಾಲೂ ಸಾಯುತ್ತಲಿದ್ದೇನೆ ಎಂದು ಹೇಳುತ್ತೇನೆ. ನೋಡ್ರ, ದಿನಾಲು ಏನಾಗ್ತಾ ಇದ್ದಾರೆ, ಸಾಯ್ತಾರೆ. ಏನ್ ಅರ್ಥ ದಿನಾಲು ಸಾಯ್ತಾರೆ ಅಂದ್ರೆ? ಅಪೊಸ್ಟ್ಲ ಪೌಲು ಅವ್ರಿಗೇನು ಕಾಯಿಲೆಗಿಲೆ ಬಂದ್ಬಿಡಿದ್ರು, ದಿನ ಹಂಗೆ ಅಂದ್ಬಿಟ್ಟು ಸತ್ತ ಇದ್ರು ಅಂತ ಅರ್ಥ ಅದಲ್ಲ ರೀ. ದಿನ ಸಾಯೋದನ್ನ ಏನ್ ಗೊತ್ತಾ, ತನ್ನ ಆಸೆ ಆಕಾಂಕ್ಷೆಗಳಿಗೆ ಏನ್ ಮಾಡ್ತಾರ ಅವರು, ಸಾಯ್ತಾ ಇದಾರೆ, ನಿರಾಕರಿಸ್ತಾ ಇದಾರೆ, ತನ್ನ ತಾನೇ ಏನ್ ಮಾಡ್ತಾ ಇದಾರೆ, ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿ ಆಗಿದ್ರೆ ಅಂತ. ಅದೇ ಸಾಯೋದು ಅಲ್ವರ. ನಮ್ಗಿರೋದು ಐತಲ್ಲ, ನಮ್ದೇ ಐತಲ್ಲ ಕಲ್ಪನೆಗಳೆಲ್ಲ, ನಮ್ದೇ ಆದಂತ ಎಲ್ಲ ಐತೆ ಕೊಡ್ತಾ ಆಸೆಗಳೆಲ್ಲ, ಇವೆಲ್ಲ ಏನ್ ಮಾಡ್ಬೇಕು, ಇದಕ್ಕೆ ನಾವೇನಾಗಬೇಕು, ತಿರಸ್ಕರಿಸೋದಿಕ್ಕೆ ರೆಡಿ ಆಗಿರ್ಬೇಕು ಅಲ್ವರ. ಕೆಲವೊಂದ್ಸತಿ ನಮಗೆ ಊಟ ನಮ್ಗೇನಾಗಲ್ಲ, ಇಷ್ಟ ಆಗಲ್ಲ. ನಾವು ಇಷ್ಟ ಇಲ್ದ್ರೆ ಊಟ ತಿನ್ನಕ್ಕೆ ರೆಡಿ ಆಗಿರ್ತೀರಾ, ಏನಿದೆಯೋ ಅದನ್ನ ಸ್ವೀಕಾರ ಮಾಡಕ್ಕೆ ರೆಡಿ ಆಗಿರ್ತೀರಾ, ಅದು ತಿರಸ್ಕರಿಸೋದು. ಇದು ಪ್ರಾಕ್ಟಿಕಲ್ ಡೇ ಟು ಡೇಲಿ ನಾವು ಮಾಡೋಂಥದ್ದು ಅಲ್ವರ. ನೋಡಿ, ಇನ್ನೊಂದು ವಾಕ್ಯ ಅಂತೀನಿ ಇಲ್ಲಿ ಕೊರಿಂಥದಲ್ಲಿ, 2ನೇ ಕೊರಿಂಥದಲ್ಲಿ ನೋಡಿ, 2ನೇ ಕೊರಿಂಥದಲ್ಲಿ 4:16 ಓದಿ ಇಷ್ಟ. ವೆರಿ ಗುಡ್, ಓಕೆ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವಾಗಲೂ ಏನ್ರಿ, ಮರಣಾವಸ್ಥೆಯನ್ನು ದಿನಾಲು ಏನ್ರಿ ನಾವು ದೇಹದಲ್ಲಿ ಅನುಭವಿಸ್ತಾ ತಿರ್ಸ್ತಾ ಇದ್ದೀನಿ ಅಂತ ಬಿಟ್ಟಾರ. ದಿನ ಏನ್ರಿ ಅದೇ ಹೇಳ್ತಾರೆ, ದಿನ ಸಾಯವನ್ನು ಗಳವನೇ ಯಾರು ಅಂತ. ಆ ಥರ ದಿನ ಸಾಯವನ್ನು ಅನುಭವಿಸಿರೋನು ಒಂದಲ್ಲ ಒಂದಿನ ಏನಾಗ್ತಾರೆ, ರೆಡಿ ಆಗೋದಕ್ಕೆ, ಸಾಯೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತು ಪ್ರಾಕ್ಟಿಕಲ್ ಆಗಿ ಭೂಲ್ ಹೋಗ್ತಾರೆ, ಇದನ್ನೇ ಅವರು ನೋಡ್ಸಿದ್ದು. ಅದಕ್ಕೆ ಹೇಳ್ತಾರಲ್ಲ, ಏನ್ರಿ, ಈಗೋ ದೇವರೇ ನನ್ನ ಆತ್ಮವನ್ನು ನಿನ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಅಷ್ಟು ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ, ಅವರು ಪ್ರಾಕ್ಟಿಕಲ್ ಆಗಿ ಎವ್ರಿ ಡೇ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಮರಣನ ಅನುಭವಿಸಿದ್ದಾರೆ. ಯೇಸು ಕ್ರಿಸ್ತನ್ಗೆ ಆಸೆ ಇರಲ್ವಾ, ಡಿಸೈರ್ ಇಲ್ವಾ, ಎಲ್ಲ ಇತ್ತೊಡೈತಿ. ಇದು ಏನು ಕರ್ತನ ಏನೋ ಒಂದು ಆಸೆಗಳನ್ನೆಲ್ಲ ದೇವ್ರ ಚಿತ್ತ ನೆರವೇರಿಸೋದಕ್ಕೋಸ್ಕರ ದೇವರು ಒಂದು ಏನು ಅವರು ಮನಸ್ಸಿಗೆ ಮೆಚ್ಚುಗೆ ಆ ಥರ ಮಾಡೋದಕ್ಕೆ ಎಲ್ಲವನ್ನ ಬಿಟ್ಕೊಡಕ್ಕೆ ಏನಾಗಿದ್ರು, ರೆಡಿ ಆಗಿದ್ರು. ನೋಡಿ, ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ ನೋಡಿ, ಏನು ಹೇಳ್ತಾರೆ, ಲೂಕಾ 9:23, ಲೂಕ್ 9:23 ನೋಡಿ. ಹೋದ್ರಿ 20 ಜನರು ಯಾರ ಹತ್ರ ಬೈಬಲ್ ಇಲ್ವಾ? ಎಲ್ಲ ಹೋಗ್ಬಂದ್ಬಿಟ್ಟೆ 3 ದಿನಕ್ಕೆ ಹೇಳ್ಬಿಟ್ರು, ರಾಜಭದ್ರ ಹೊಟ್ಟೋಗ್ಬಿಟ್ರು ಅಂದ್ಬಿಟ್ಟು ಫುಲ್ ಖುಷಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಅವಾಗ ಎತ್ಕೊಂಡು ಹೋಗ್ಬೇಕಂತೆ ಶಿಲ್ಬೆನ, ದಿನಾಲು ಹೊತ್ತುಕೊಂಡು. ದಿನಾಲು ಭಾನುವಾರ ಒಂದಿನ ಬೈಬಲ್ ಎತ್ಕೊಂಡ್ ಬಂದಂಗೆ ಕ್ರಿಶ್ಚಿಯನ್ಸ್ ಎಲ್ಲ ಸಭೆಗೆ ಹೋಗ್ಬಿಟ್ರೆ ಆಯ್ತದ ಏನ್ರಿ? ಅದು ನೆಟ್ಟಿಗೆ ಬರಲ್ಲ ಬಿಡ್ರಿ ಅಂತೀನಿ. 10 ಗಂಟೆಗಿಂದ ಆರಾಧನೆ ಎಷ್ಟು ಗಂಟೆಗೆ ಬರೋದು?
10:30ಗೆ. ಏರ್ಪೋರ್ಟಲ್ಲಿ ಎಷ್ಟು ಗಂಟೆ ಇರ್ಬೇಕು ಗೊತ್ತಾ? ಹೇಳ್ತೀನಿ ಕೇಳಿ, ನನ್ನ ಅನುಭವ ಅಷ್ಟೇ. ನೇಪಾಲ್ಗೆ ಹೋಗ್ತಿದ್ದೆ ನೋಡಿರ್ತೀನಿ, ಬೆಳಗ್ಗೆ ರೆಡಿ ಆಗ್ಬಿಟ್ಟನಪ್ಪ. ಔಟ್ ಆಫ್ ಸ್ಕ್ರಿಪ್ಚರ್ಸ್ನ ಯಾವತ್ತೂ ಹಿಂಗೆಲ್ಲ ಪಾಠದ ನಡುವೆ ಹೇಳೋಕ್ಕಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ಅಂತ. ಅಂದರೆ ಏನ್ರಿ, ಎಲ್ಲ ಬೆಳಗ್ಗೆ ರೆಡಿ ಆಗ್ಬಿಟ್ಟೆ, 1 ಗಂಟೆಗೆ ಹೋಗ್ಬೇಕು. ಬಿಟ್ಟಾಕ 1 ಗಂಟೆ ಏನೋ 5 ಗಂಟೆಗೆ ತಾನೆ ಫ್ಲೈಟ್ ಆರಾಮ್ಗೆ ಹೋಗೋಣ ಅಂತ ಏನು ಮಾಡ್ತೇವೆ, ಏರ್ಪೋರ್ಟು ಬುಕ್ ಮಾಡಿ ಟ್ಯಾಕ್ಸಿ ಬಂದ 1:30ಗೆ ಕರ್ಕೊಂಡೋದಪ್ಪ. ಓಡಿಸ್ತಾನೇ ಅವನೇ 3:30ಗೆ ತೊಗೊಂಡೋಗಿ ಬಿಟ್ಟ. 2 ಅವರು ಯೋಚನೆ ಮಾಡ್ರಿ, ನೆಗ್ಲಿಜೆನ್ಸ್. ಏನು ಫ್ಲೈಟ್ ಏನು ಸಿಕ್ತು ಬಿಡಿ, ಏನು ತೊಂದರೆ ಇಲ್ಲ ಅದರ. ಆದರೆ ಇಂಟರ್ನ್ಯಾಷನಲ್ ಫ್ಲೈಟ್ಗೆಲ್ಲ ಏರ್ಪೋರ್ಟಲ್ಲಿ 3 ಅವರ್ಸ್ ಬಿಫೋರ್ ಇರಬೇಕು. ಅದರ 5 ಗಂಟೆಗೆ ಫ್ಲೈಟ್ ಅಂದರೆ 2 ಗಂಟೆಗೆ ಫ್ಲೈಟು ಏರ್ಪೋರ್ಟ್ ಒಳಗಡೆ ನೀವೇನಾಗಿರ್ಬೇಕು, ರಿಪೋರ್ಟು ಮಾಡಿರಬೇಕು. ಅದರ ನಾವು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದೆ ಅಂತಂದರೆ ನಮ್ಮ ಪ್ರೋಗ್ರಾಮ್ ಮೇಲೆ ಏನಾಗ್ಬಿಡ್ತಾರೆ, ಕ್ಯಾನ್ಸಲ್ ಆಗ್ಬಿಡ್ತಾರೆ. ಅದಕ್ಕಾಗಿ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ತೀರಿ. ಇದೇ ರೀತಿ ದೇವ್ರ ವಿಚಾರದಲ್ಲಿ ನಾವು ಹೆಂಗಿರ್ಬೇಕ್ರಿ, ಆಸಕ್ತಿ ಇರ್ಬೇಕು. ದೇವ್ರ ಮಕ್ಕಳು ಎಲ್ಲ ನಮಗೋಸ್ಕರ ಬಿಟ್ಟು ಕೊಡಕ್ಕೆ ರೆಡಿ ಇರ್ಬೇಕ್ರಿ. ನಾಷ್ಟಾನು ಮಾಡೋಕ್ಕಾಗಲ್ಲ, ಬಿಟ್ಟು ಬರೋಂಗಿರ್ಬೇಕು. ಅಲ್ವರ ಏನ್ರಿ, ನಮ್ಗೆ ಕಷ್ಟ ಇದೆಯಾ, ತೊಂದರೆ ಇದೆಯಾ, ಎಲ್ಲನೂ ಬಿಟ್ಬಿಟ್ಟು ಏನು ಮಾಡಬೇಕು, ದೇವ್ರಿಗೋಸ್ಕರ ಅವತ್ತಿನ ದಿನ ನಮ್ಗೆ ಕೊಡ್ಬೇಕ್ರಿ. ದೇವ್ರು ನಮಗೆ ಅಂತ 7 ದಿನ ಕೊಟ್ಟವ್ರು ವಾರದಲ್ಲಿ. 1 ದಿನಕ್ಕೆ 24 ಅವರ್ ಅಂತ 7 ದಿನ ಅಂತ ಹಾಕೊಂಡ ಅಂತಂದರೆ 175 ಅವರ್ ದೇವ್ರು ನಮಗೆ ಕೊಟ್ಟವ್ರಿ. ಆ 175 ಅವರಲ್ಲಿ ಅವ್ರಿಗೋಸ್ಕರ 2 ಅವರ್ ನಾವು ಕೊಟ್ಟಿಲ್ಲ ಅಂತಂದ್ರೆ ಇನ್ನೇನು ನಮ್ಮನ್ನು ನಾವೇ ನಿರಾಕರಿಸೋದಂತದ? ದೇವ್ರು ನಮ್ಮನ್ನ ಪರಲೋಕದಿಂದ ನೋಡ್ತಾವ್ರೆ. ಅನುದಿನ ಯಾರು ತನ್ನನ್ನು ತಾನೇ ನಿರಾಕರಿಸಿ ಏನ್ರಿ, ಶಿಲ್ಬೆ ದೇವ್ರಿಗೋಸ್ಕರ ರಿಸ್ಕು, ಕಷ್ಟ ಸಂಕಟ ಇರ್ತಾರೆ. ಎಲ್ಲ ಮನೆ ಪಕ್ಕದಲ್ಲಿ ಇದೆ ಸಭೆಗಳು, ಎಲ್ಲ ದೂರದಲ್ಲಿ ಇರ್ತಾರೆ. ಕಷ್ಟ ಪಡಬೇಕು, ಎದೊಳ್ಬೇಕು. ನಮ್ಗೆ ಬಸ್ ಸಿಕ್ಕಲ್ವಾ 10 ಗಂಟೆ ಆರಾಧನೆಗೆ ಮುಂಚೆನೇ ಬರಬೇಕು. ಅದಕ್ಕೆ ಮಾಡಬೇಕು, ಎದ್ಬಿಟ್ಟು ಏನ್ರಿ ಎದ್ದು ಕೂತ್ಕೊಬೇಕು. ಅದರ ನಾವು ಹೋಗ್ತಿರೋ ಸಭೆಯಲ್ಲಿ ಇದು ಗೊತ್ತಾ, ಮಾರತಳ್ಳಿ. ಯೋಚನೆ ಮಾಡಿರ್ತೀನಿ, ಇಲ್ಲಿಂದ ಮಾರತಳ್ಳಿಗೆ ಹೋಗ್ಬೇಕು ಅನ್ನೋ ನಮ್ಮ ಮನೆಯಿಂದ 35 ಕಿಲೋಮೀಟರ್ಸ್ ರೀ. 35 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಜರ್ನಿ ಮಾಡ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಆ ಕಾಲದಲ್ಲಿ. ಅಲ್ವರ ಸೊ ಈ ಕಾಲದಲ್ಲಿರೋ ದೇವರು ಎಷ್ಟೋ ಆಶೀರ್ವಾದಗಳು ದೇವ್ರ ಮಕ್ಳು ಕೊಟ್ಟವ್ರೆ. ದೇವ್ರ ಮಕ್ಕಳು ಆಲಸ್ಯವಾಗಿರ್ಬಾರ್ದು. ಯಾಕೆ ಗೊತ್ತಾ, ಇವೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ದೇವ್ರನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಯಾಕೆ ಗೊತ್ತಾ, ನಾಳೆ ಅವ್ರ ಸ್ವಭಾವನ ನಮಗೆ ಕೊಡ್ತಾವ್ರೆ. ಇದು ಅಷ್ಟು ಈಸಿಯಾಗಿ ಯಾರಿಗೂ ಸುಮ್ಮನೆ ರೋಡಲ್ಲಿ ಹೋಗೋರಿಗೆಲ್ಲ ಕೊಡಕ್ಕೆ ಹೋಗಲ್ಲ ರೀ ದೇವರು. ಅಲ್ವರ ಅದಕ್ಕೆ ನಾವು ತಕ್ಕಂತೆ ಯೋಗ್ಯವಾಗಿದ್ರಿ ಅಂತ ಏನು ಮಾಡಬೇಕು, ನಾವು ನೋಡಿಸ್ಬೇಕು. ಅಲ್ವರ ಅದಕ್ಕೆ ತಾನೇ ನಿರಾಕರಿಸಕ್ಕೆ ಯಾರು ರೆಡಿ ಆಗಿದ್ರೋ ಆ ಶಿಷ್ಯರುಗಳಿಗೆ ಮಾತ್ರ ಈ ಉಪದೇಶಗಳು. ಅಲ್ವರ ಅದಕ್ಕೆ ಇದನ್ನ ಹೇಳ್ಬೇಕಾರೆ ಯಾರಪ್ಪ ಕೇಳಕ್ ಬಂದ್ರು ಅಂತಂದ್ರೆ ಎಲ್ಲ ಜನಗಳು ಕೂಡ ಏನಾದ್ರು ಕೇಳೋರು. ಆದ್ರೆ ಇದು ಕರೆಕ್ಟಾಗಿ ಅಪ್ಲಿಕೇಬಲ್ ಯಾರಿಗೆ ಪ್ರಯೋಜನ ಆಗ್ತಾ ಇತ್ತು, ಇದು ಎಲ್ಲಾರ್ಗು ಏನಾಗ್ತಾ ಇರಲಿಲ್ಲ, ಪ್ರಯೋಜನ ಆಗ್ತಾ ಇಲ್ಲ. ಇವ್ರಿಗೆ ಮಾತ್ರ ಏನಾಗೋದು ಪ್ರಯೋಜನ ಆಗ್ತಾ ಇದ್ದು. ಅಲ್ವರ ಅದಕ್ಕೆ ಹೇಳ್ತಾರಲ್ಲ, ಏನೋ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನಾನು ನ್ಯಾಯ ಪ್ರಮಾಣನಾಗ್ಲಿ ಪ್ರವಾದಿಗಳನ್ನ ಮಾತನ್ನ ಮುರಿಯೋದಕ್ಕೆ ಏನಾಗಿಲ್ಲ ಬಂದಿಲ್ಲ, ಎಲ್ಲವನ್ನು ನೆರವೇರಿಸೋದಕ್ಕೆ ಏನಾಗಿದ್ದೀನಿ ಬಂದಿದ್ದೀನಿ. ನೋಡ್ರಿ ಯೇಸು ಕ್ರಿಸ್ತಂಗೆ ಏನ್ರಿ ಸೀರಿಯಸ್ನೆಸ್. ಅದರ ಏನು ಪ್ರವಾದಿಗಳ ಮಾತು ನೋಡಿ, ಆ ವಾಕ್ಯನ ಓದೋಣ ಅಂತೀನಿ. ಮ್ಯಾಥ್ಯೂ 5th ಚಾಪ್ಟರ್ ನೋಡಿರ್ತೀನಿ, ಸೂಪರ್ ಆಗಿದೆ. ಮ್ಯಾಥ್ಯೂ 5th ಚಾಪ್ಟರು 17 ಓದಿಂತೀನಿ. ಯಾರಾದ್ರ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೋಡ್ರ, ಯೇಸು ಕ್ರಿಸ್ತ ಏನಕ್ಕೆ ಬಂದರಂತೆ? ಪ್ರವಾದಿಗಳ ಮಾತುಗಳಾಗಲಿ ಏನ್ರಿ, ಆಮೇಲೆ ಇನ್ಯಾರ ಮಾತುಗಳ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಒಂದರ ಮಾತ್ರ ತೆಗೆದಕ್ಕೆ ಬರಲಿಲ್ಲ, ಅದನ್ನೆಲ್ಲ ಕೀಪ್ ಅಪ್ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ. ಸರಿ, ಇವಾಗ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟಿದ್ದು, ಪ್ರವಾದಿಗಳ ಮುಖಾಂತರ ಮಾತಾಡಿದ್ ಯಾರು ಮಾತಾದಲ್ಲ? ಅದೆಲ್ಲ ಪ್ರವಾದಿಗಳ ಮಾತುಗಳು, ಮೋಸೆ ಮಾತುಗಳು ಯಾರ ಮಾತುಗಳು? ಅದಲ್ಲ ದೇವ್ರ ಮಾತುಗಳು. ದೇವ್ರ ಮಾತುಗಳು. ನೋಡಿ ಓದಿ, ಹೀಬ್ರೂಸ್ 1:1 ಓದಿ ಅಂತೀನಿ. ಹೀಬ್ರೂಸ್ 1:1. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಹಾಗಾದ್ರೆ ಮಾತಾಡಿರೋದು ಯಾರು? ಪ್ರವಾದಿಗಳ ಮುಖಾಂತರ ಮಾತಾಡಿರೋದು ಯಾರು? ದೇವರು. ಮೋಸೆ ಮುಖಾಂತರ ಮಾತಾಡಿರೋದು ಯಾರು? ದೇವರು. ಅಲ್ವರ ಹಂಗಾರೆ ಯೇಸು ಕ್ರಿಸ್ತ ಏನ್ ಹೇಳ್ತವ್ರೆ? ಪ್ರವಾದಿಗಳು ಅಲ್ಲ, ಮೋಸೆ ಅಲ್ಲ, ನಾನು ಯಾರ ಮಾತನ್ನ ಮೀರೋದಿಕ್ ಬಂದಿಲ್ಲ, ನಾನು ದೇವ್ರ ಮಾತನ್ನ ಮೀರಕ್ ಬಂದಿಲ್ಲ, ಎಲ್ಲಾ ದೇವ್ರ ಮಾತುಗಳನ್ನ ಕೇಳಕ್ ನಾನು ಏನಾಗಿದ್ದೀನಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವಾಗ ದೇವ್ರಿಗೂ ಕ್ರಿಸ್ತನ್ಗೆ ಏನಪ್ಪ ಸಂಬಂಧ? ಕ್ರಿಸ್ತನು ದೇವ್ರಿಗೆ ಏನಾಗ್ಬೇಕು? ಯಾರಪ್ಪ?
ತಂದೆ ದೇವರು. ತಂದೆ ದೇವ್ರು. ಯೇಸು ಕ್ರಿಸ್ತ ಏನೋ ಅವ್ರ ಮಗ ತಾನೆ. ಹೌದು. ಹೌದು. ಮಗ ನೋಡ್ರಿ ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಅಪ್ಪನ ಮಾತನ್ನ ಒಂದು ಕೂಡ ಮೀರಲ್ಲ ಅಂತ ಹೇಳ್ತಾರೆ ಈ ವಾಕ್ಯ. ನಮ್ಮ ಅಪ್ಪನ ಮಾತು ಇದೆಯಲ್ಲ, ಒಂದು ಮಾತು, ಒಂದು ಸೊನ್ನೆ ಆಗ್ಲಿ, ಒಂದು ಗುಡಿಸ್ದಾಗ್ಲಿ, ಅದನ್ನ ಏನ್ ಡೈಲಾಗ್ ಅದು ಗೊತ್ತಾ? ಸೊನ್ನೆ ಗುಡಿಸೋದು ಹೆಂಗ್ ಗೊತ್ತಾ? ಕನ್ನಡದಲ್ಲಿ ಒಂದು ಸೊನ್ನೆ ಗುಡಿಸ್ಲಿಲ್ಲ ಅಂದ್ರೆ ಏನಾಗಲ್ಲ, ಮಾರ್ಕ್ಸ್ ಕೂಡ ಕಳಿಸ್ಕೊಡ ಅಂತ ಹೇಳ್ತಾರೆ. ಕಾಮ ಫುಲ್ ಸ್ಟಾಪ್ ಅಂತ ಇಂಗ್ಲೀಷಲ್ಲಿ. ಅದರ ಕಾಮ ಫುಲ್ ಸ್ಟಾಪ್ ಇಲ್ಲ ಅಂದ್ರೆ ಏನಾಗಲ್ಲ, ತೆಗೆದು ಬಿಡಿದ್ರೆ ನಡೀತಾರೆ ಅಂತ ಅಂತಾರೆ. ಅದರ ಅದೇನರ್ಥ? ಚಿಕ್ಕ ಚಿಕ್ಕ ವಿಚಾರ ನಮ್ಮ ಅಪ್ಪ ನನಗೇನು ಹೇಳಿದಾರೋ ಇದನ್ನು ಒಂದೂ ಕೂಡ ಬಿಡಲ್ಲ ರೀ. ನಾನು ಪಕ್ಕಾ ಖಂಡಿತವಾಗೂ ಏನ್ ಮಾಡ್ತೀನಿ, ನೆರವೇರಿಸ್ತೀನಿ. ಅಷ್ಟು ಸೀರಿಯಸ್ ರೀ ಕಾನ್ಸಿಕ್ರೇಷನ್ ಅಂದ್ರೆ ಯೇಸು ಕ್ರಿಸ್ತ. He made a no joke of it. He never thought that consecration was a joke. He took it very seriously. ನಮ್ಮಲ್ಲಿ ನಾವು ಎಷ್ಟು ಜನ ತಗೊಂಡಿದ್ದೀರ ಸೀರಿಯಸ್ ಸ್ಟೆಪ್ಸ್ ಯೋಚನೆ ಮಾಡಿದ್ದೀನಿ. ಕಾನ್ಸಿಕ್ರೇಷನ್ ಅಂದ್ರೆ ತಮಾಷೆ ಜೋಕು ಏನೋ ಜಾಲಿ ಅಂತ ಅಲ್ಲ ರೀ, ವೆರಿ ಸೀರಿಯಸ್ ಮ್ಯಾಟರ್. ನಾವು ದೇವತರ ಮಾಡಂತ ಮರಣದ ಒಡಂಬಡಿಕೆ. ಯಾರು? ಈ ಜಗತ್ತನ್ನು ಸೃಷ್ಟಿಕರ್ತ, ಬ್ರಹ್ಮಾಂಡ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತ. ಈ ಸೂರ್ಯ ಚಂದ್ರ ನಕ್ಷತ್ರ ನೋಡ್ಬೇಕಾದ್ರೆ ದಾವೀದ್ ಹೇಳ್ತಾರೆ, ಅಯ್ಯೋ ದೇವರೇ ನೀ ಮನುಷ್ಯನಾಗಿ ಲೆಕ್ಕಿಸ್ಬೇಕು ಅಂತ. ದೇವ್ರಿಗೆ ಏನೋ ತಲೆ ಕೆಟ್ಟೈತಾ ಅವೆಲ್ಲ ಬಿಟ್ಬಿಟ್ಟು ನಮ್ಮನ್ನ ನೋಡ್ತಾರೆ ಅಂತಂದ್ರೆ? ನಮ್ಮಂತವ್ರಿಗೆ ಬಂದ್ಬಿಟ್ಟು ಏನ್ ಕೊಡ್ತೀನಿ ಅಂತ ಹೇಳಿದ್ರೆ ದೈವಿಕ ಸ್ವಭಾವ ಅಲ್ವರ? ಯಾರು ಕೊಡ್ತಿಲ್ಲ ಅದನ್ನ? ವಾಕ್ಯ ಓದ್ರಿ ಪೇತ್ರದಲ್ಲಿ ಏನ್ರಿ ಬರ್ತಾರೆ, ಎಲ್ಲಿ ಓದ್ರಿ ಪೇತ್ರದಲ್ಲಿ? ಎಲ್ಲಿ? ಇಲ್ಲ 1 ಪೇತ್ರ 1 ಅಧ್ಯಾಯ 9, 10, 11, 12 ಓದಿ. 1 ಪೇತ್ರ 1 ಅಧ್ಯಾಯ 9ರಿಂದ 12 ಓದಿ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ಯಾರಂತೆ ತಮ್ಮಲ್ಲಿದ್ದ ಯಾರು ಸೂಕ್ಷ್ಮವಾಗಿ ನೋಡಿದ್ದು? ಸೂಕ್ಷ್ಮ ವಿಚಾರಿಸಿದ ಪ್ರವಾದಿಗಳು. ಪ್ರವಾದಿಗಳು ಮಾತುಗಳನ್ನ ಯಾರಂತ ಸೂಕ್ಷ್ಮವಾಗಿ ವಿಚಾರಿಸಿದ್ದು? ಓದಿ ಹಂಗೆ. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳು ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂತ ಕಾಲವನ್ನು ಸೂಚಿಸಿದನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ನೋಡ್ರ, ಯಾರು ಪ್ರವಾದಿಗಳು ಏನ್ ಮಾಡೋರು ಇವಾಗ? ಪರಿಶೋಧನೆ ಮಾಡಿದ್ದಾರೆ. ನಮ್ಗೆ ನಮ್ ರಕ್ಷಣೆ ಇದೆ ಗೊತ್ತಾ? ಪರಲೋಕ ರಕ್ಷಣೆ ಬಗ್ಗೆ ಡೀಟೇಲ್ ಆಗಿ ಅವ್ರು ಸ್ಟಡಿ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ದೇವ್ರವ್ರಿಗೆ ಎಲ್ಲ ರಿವೀಲ್ ಮಾಡ್ಬಿಟ್ರ. ಓಹೋ, ಇಷ್ಟ ಆಸಕ್ತಿ ಇದೆಯಪ್ಪ, ನಿನ್ಗೇನ್ ಭಯ ಭಕ್ತಿಯಪ್ಪ, ಕೇಳಪ್ಪ ಕಂದ ತಗೊಂಬಿಡಪ್ಪ ಅಂತಂದ್ರ ಅಂದ್ರ ಅವರು ಪ್ರವಾದಿಗಳಿಗೆ ಹೇಳಿದಾರ. ನೋಡಿ ಏನಂತಾರೆ ಮುಂದಕ್ಕೆ ಓದಿ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯ್ತು. ಏನ್ ಹೇಳಿದ್ರು? ನಿನ್ಗಲ್ಲಪ್ಪ ಇದು, ಎಜಿಕಲ್ ಮುಚ್ಬಿಡು ಹೋಗು ಮನೆಗೆ ಹೋಗಪ್ಪ ಕಂದ, ನೀವು ಹೋಗ್ಬಿಡು, ನೀವೆಲ್ಲ ನಿಂಗಲ್ಲ. ಅಯ್ಯೋ ದೇವ್ರೆ, ನಂಗೆ ಸ್ವಲ್ಪ ಹೇಳಿದ್ರೆ ನಾನು ಬರ್ತೀನಿ. ಏನ್ ದೇವ್ರೆ ಇಷ್ಟೆಲ್ಲ ಇಟ್ಟಿದ್ಯಲ್ಲ, ಈ ಪರಲೋಕದಲ್ಲಿ ನಿಂತರ ಸ್ವಭಾವ ನನ್ಗೆ ಹೇಳು ಅಂತಂದ್ರೆ ಎಜಿಕಲ್ಗೆ ಏನಂತಂದ್ರ? ಎಜಿಕಲ್ಗೆ ಏನ್ ಹೇಳ್ತಾರೆ ಗೊತ್ತಾ? ಓದಿದ್ದೀರಾ ಬೈಬಲಲ್ಲಿ? ಏನ್ ಹೇಳ್ತಾರೆ ಎಜಿಕಲ್ಗೆ? ಇಲ್ಲಿ ನೋಡಿಸ್ತೀನಿ. ಎಜಿಕಲ್ಗೆ ಏನ್ ಗೊತ್ತಾ ಹೇಳ್ತಾರೆ? ಹಂಗೇ ಲೈನ್ ನೋಡಿಸ್ತೀನಿ. ಎಜಿಕಲ್ 24 ಚಾಪ್ಟರ್ ಬನ್ನಿ. 15 ಇಂದ ಹಿಡಿದು 18 ವರ್ಷವರೆಗೂ ಓದಿಂತೀನಿ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಗೋ, ಒಂದೇ ಏಟಿನಿಂದ ನಾನು ನಿನಗೆ ನೇತಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವನು. ನೋಡ್ರ, ಆದರೂ ನೀನು ಗೋಳಾಡಬೇಡ, ಅಳಬೇಡ. ಏನ್ ಡೈಲಾಗ್ ರೀ! ಏನ್ ನೋಡಿ ದೇವ್ರು ಎಷ್ಟು ಏನ್ ಸೂಪರ್ ಎಕ್ಸಲೆಂಟ್ ಲ್ಯಾಂಗ್ವೇಜ್ ನೋಡ್ರಿ. ಏನ್ ಟರ್ಮ್ಸ್ ಯೂಸ್ ಮಾಡಿದ್ದಾರೆ. ಏನ್ ಹೇಳ್ತಾರೆ? ನಾನು ಒಂದೇ ಏಟಲ್ಲಿ ಏನ್ ಮಾಡ್ತೀನಿ ನಿನ್ನ ಯಾವನ್ ತೆಗೆದು ಬಿಡ್ತೀನಿ. ಏನ್ ಯಾರನ್ನ? ಬೈಬಲ್ ಅಲ್ಲಿ ವಾಕ್ಯ ಏನ್ ಬರ್ತದೆ, ಆ ಪದಗಳನ್ನ ಹಂಗೆ ಓದಿ ಅದ್ರಲ್ಲಿ ಅರ್ಥ ಇದೆ. ಪತ್ನಿ ಹಂಗಂತಾರೆ. ನೇತ್ರಾನಂದವಾಗಿರೋಳ್ನ ಯಾಕೆ ನೇತ್ರಾನಂದ ಅಂತಂತಾರೆ? ಏನ್ ನೇತ್ರಾನಂದ ಅಂದ್ರೆ? ಏನ್ ನೇತ್ರಾನಂದ? ಕಣ್ಣಿಗೆ ಹೃದಯ ಏನ್ ಮನಸ್ಸು. ಏನ್ ಮನ್ಸ?
ಏನಪ್ಪ ಬೈಬಲ್ನೆಲ್ಲ ನೀವು ಈ ಥರ ಅರ್ಥ ಮಾಡ್ಕೊಂಡ್ರೆ ನೀವು ಯಾವಾಗ ನಿಮ್ಮ ರಕ್ಷಣೆ ಸಾಧಿಸ್ಕೊಳೋದು? ನೇತ್ರಾನಂದ ಅಂತ ಏನು ಗೊತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ನಾನು ಇಷ್ಟೊಂದೆಲ್ಲ ಹೃದಯದ ಕ್ವಶನ್ಸ್ ಏನಕ್ಕೆ ಕಣ್ಣುಗಳು ಕೇಳ್ತೀನಿ ಅಂದರೆ ನಿಮ್ಮ ಮನಸ್ಸಲ್ಲಿ ಭಾವನೆಗಳು ಹುಟ್ಲಿ, ಥಾಟ್ಸ್ಗಳು ಥಿಂಕ್ ಆಗಲಿ, ನೀವು ಥಿಂಕಿಂಗ್ ಪ್ರೊಸೆಸ್ ತಿನ್ಕೊಳ್ಳಿ ಅಂತ. ಸುಮ್ಮನೆ ಹಂಗೆ ಓದ್ಕೊಂಡು ಹೋಗ್ಬಿಟ್ಟಾನೆ ಏನು ಅರ್ಥ ಆಗಲ್ಲ. ನೇತ್ರಾನಂದ ಅಂತ ಏನಕ್ಕೆ ಕೇಳ್ತಾರೆ ಅಂತಂದರೆ, ಏನ್ರಿ ಬಿಲ್ಲವೆಡ್ ವೈಫ್ ಅಲ್ಲರ. ಇವಾಗ ಎಲ್ಲ ಟೆನ್ಷನಿಂದ ಬರ್ತಾರೆ, ಮನೆಗೆ ಬಂದಿದ ತಕ್ಷಣ ಹೆಂಡತಿ ಮಕ್ಕ ನೋಡಿದ ತಕ್ಷಣ ಏನಾಗಬೇಕು ಗಂಡನಿಗೆ? ಸಮಾಧಾನ, ಖುಷಿ ಆಗೋಗುತ್ತೆ. ಖುಷಿ ಆಗ್ಬೇಕು. ಅದರ ಅದೇ ನೇತ್ರಾನಂದ ಅಂತಂತ ಹೇಳೋದು. ನೋಡಿ ದೇವ್ರು ಇದನ್ನ ಹೇಳ್ಬೇಕಾ ಡೈಲಾಗು? ಎಜಿಕಲ್ಗೆ ಹೇಳ್ಬೇಕಾ? ಸಿಂಪಲ್ ಆಗ್ಬಿಟ್ಟು ನೀನು ಹೆಂಡ್ತಿನ ಹೊಡೆದಾಕ್ಬಿಡ್ತೀನಿ, ನೀನು ಹೆಂಡ್ತಿ ಸತ್ತೋಗ್ಬಿಡ್ತಾಳೆ ನಾಳೆ ಅಂತ ಹೇಳ್ಬೋದಾಗಿತ್ತಲ್ಲ. ಹಂಗೆ ಹೇಳಿಲ್ವಲ್ಲ ದೇವರು. ಹೆಂಗೆ ಹೇಳೋರು ನೋಡಿರ್ತೀನಿ. ಹೆಂಗೆ ಹೇಳೋರೆ? ಏನಂತ ಹೇಳ್ತಾರೆ ಅಲ್ಲಿ? ನೇತ್ರಾನಂದವಾಗಿರುವ ಅಲ್ವರ ಎಲ್ಲಿದು ಕೊಡಿ ಅಂತೀನಿ. ಎಜಿಕಲ್ 16 ನೋಡಿಂತೀನಿ ಏನಂತಾರೆ? ನರಪುತ್ರನೇ ಈಗೋ ಒಂದೇ ಏಟಿನಿಂದ ಪಾಪ ಎಜಿಕಲ್ಗೆ ಏರು ಡಿಸ್ಕರೇಜ್ ಆಗಿರ್ಬೇಕು, ಹಿಂಗೆಲ್ಲ ಹೇಳ್ತಾರಲ್ಲ ದೇವರು ಅಂತ. ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ಬೇಕಲ್ಲ ಎಜಿಕಲ್ಗೆ. ನೋಡಿ ಹಿಂಗೆಲ್ಲ ಹೇಳ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ. ನಾನು ನಿನ್ನ ಜೊತೆ ಬರಲ್ಲ ಹೋಗೋ ದೇವ್ರು ಅಂತ ಹೇಳ್ಬೇಕಲ್ಲ ಎಜಿಕಲ್. ನೋಡಿ ಹೇಳ್ತಾರೆ, ಒಂದೇ ಏಟಿನಿಂದ ನಾನು ನಿನಗೆ ನೇತ್ರಾಂಧವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೇನು. ಏನ್ರಿ ಮಾತು? ಸಿಂಪಲ್ ಆಗಿ ಹೇಳ್ಬೇಕು. ನೀನು ಹೆಂಡ್ತಿ ನೋಡ್ತೀನಿ ಯಾಕೆ ಹೇಳಿಲ್ಲ? ಎಜಿಕಲ್ಗೆ ಫೀಲಿಂಗ್ಸ್ ಹುಟ್ಟಬೇಕು, ಆ ಪ್ರೆಷಸ್ನೆಸ್ ಫೀಲ್ ಆಗಬೇಕು. ಏನು ಫೇತ್ಫುಲ್ ಆಗೋರು ನೋಡ್ರಿ ಅಂತೀನಿ ಎಜಿಕಲ್ಗೆ. ಏನು ಹೇಳ್ತಾರೆ? ಒಂದೇ ಏಟಿನ ಹೊಡೆದಾಕ್ಬಿಡ್ತೀನಪ್ಪ, ನೀನೇನು ಮಾಡ್ಬಿಡ್ದು? ನೀನು ಕಣ್ಣೀರು ಇಡಬಾರ್ದು, ಗೋಳಾಡ್ಬಾರ್ದು. ಅದರ ನೀನು ಅಳುವಾಗ ಏನು ಮಾಡ್ಬಿಡ್ದು? ಅಳಬಾರ್ದು ಅಂತ ಹೇಳ್ತಾನೆ ಅಲ್ಲರ. ಹಿಂಗೆ ಹೇಳಿದ ತಕ್ಷಣ ಎಜಿಕಲ್ ಏನು ಬೇಜಾರಾಗ್ಬೇಕ್ರಿ, ರಿಯಲಿ ಅಪ್ಸೆಟ್ ಅಲ್ಲರ. ಇವಾಗ ಯಾರೋ ಒಬ್ರು ಸತ್ತೋಗ್ಬಿಡ್ತಾರೆ ಅಂತಂದ್ರೆ ನಾವೇನು ಮಾಡ್ತೀರಿ? ಟೆನ್ಷನ್ ಆಗ್ಬಿಡ್ತೀರಿ ಅದರ. ಯೋ ಸತ್ತೋಗ್ಬಿಡ್ತಾರೆ ಇವರು, ಏನಪ್ಪ ಮಾಡೋಣ ಅಂತ. ಅವ್ರ ಅಪ್ಪನಿಗೆ ಎಷ್ಟು ಫೀಲ್ ಆಗಿರ್ಬೇಕು, ಮಗ ಏಸು ಕುಸು ಶಿಲ್ವೆ ಸಾಯ್ತಾರೆ ಅಂತಂದ್ರೆ. 33 ವರ್ಷ ಒಂದೊಂದು ಕ್ಷಣ ಅವ್ರ ಅಪ್ಪ ಹೆಂಗೆ ಥಿಂಕ್ ಮಾಡಿರ್ಬೇಕು ಯೋಚನೆ ಮಾಡಿರ್ತೀನಿ. ಇನ್ನು ಲಾಸ್ಟಲ್ಲಿ ಅವ್ರು ಶಿಲ್ವೆಗೆ ಹಾಕಿರ್ಬೇಕು 3 hours 6 hours ಇದ್ದಾರೆ. ಅವ್ರ ಅಪ್ಪಗೆ ಎಷ್ಟು ಕಷ್ಟ ಆಗಿರ್ಬೇಕು ಅಲ್ವರ. ಅದೇ ಫೀಲಿಂಗ್ಸ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೊಡಿತೀನಿ. ಅದು ನೆಕ್ಸ್ಟ್ ಏನು ಹೇಳ್ತಾರೆ ಓದಿ ಹಂಗೆ. ಆದರೂ ನೀನು ಗೋಳಾಡಬೇಡ, ಅಳಬೇಡ, ನಿನ್ನ ಕಣ್ಣೀರು ಸುರಿಯದಿರಲಿ, ನೋಡ್ರ, ಸದ್ದಿಲ್ಲದೆ ಕಣ್ಣೀರು ಸುರಿಯದಿರಲಿ. ಆಮೇಲೆ ಸದ್ದಿಲ್ಲದೆ ಮೊರೆಯಿಡು. ನೋಡ್ರ ಏನಪ್ಪ ಸದ್ದಿಲ್ಲದೆ ಮೊರೆ ಇರು ಅಂತಂದ್ರೆ ಏನ್ರಿ? ಅಳ್ಬೇಕಾರೆ ಹೆಂಗ್ ಹೇಳ್ತಾರೆ? ಸತ್ತೋಗ್ಬಿಟ್ರೆ ನೋಡಿದಿರಾ? ಯಾರ ಸಾವಿನ ಮನೆಗೆ ಹೋಗಿದ್ದೀರಾ? ಹೋಗಿ ಅಂತೀನಿ ಹೆಂಗ ಅಳ್ತಾರೆ ಗೊತ್ತಾ? ಅಯ್ಯೋ ಅಯ್ಯೋ ಅಂತ. ಏನ್ ಮಾಡಿದ್ರೆ ಏನ್ರಿ? ಚಿಕ್ಕ ಮಕ್ಳು ಅಳ್ತಾರೆ ಗೊತ್ತಾ? ಉಸಿರು ಬಿಟ್ಟಿ ಅದ್ರ ಅದು ಸೌಂಡ್ ಮಾಡ್ಬೇಡ ಅಂದ್ರೆ ಸೌಂಡ್ ಬಂದೇ ಬರ್ತಾರ್ರಿ. ಎಲ್ಲ ಬಾಯಿ ಮುಚ್ಕೊಂಡ್ಬಿಡ್ತಾರೆ, ಬಟ್ಟೆ ಇಟ್ಕೊಂಡ್ಬಿಡ್ತಾರೆ ಅಂತೀನಿ ಅಲ್ವರ. ಅದೇ ಎಜಿಕಲ್ಗೆ ಏನ್ ಹೇಳ್ತಾರೆ? ನಿನ್ ಮನ್ಸಿಗೆ ದುಃಖ ಆಗ್ತದೆ ಅಲ್ವರ. ನಿನ್ನ ನೇತ್ರಾನಂದ ಹೊಡಿತಾ ಇರೋದು ನಾನು ಸುಮ್ಮನೆ ಅಲ್ಲ, ಯಾರೋ ಕಾಂಜಿ ಪಿಂಜಿ ಎಲ್ಲ ಹುಡುಗಿಯಲ್ಲ. ಏನಂದ್ರೆ ಯುವರ್ ಲವಿಂಗ್ ವೈಫ್ ಹೊಡೆದ್ರೆ ಹೆಂಗಿರ್ತಾರೆ ಅಂತಂದ್ರೆ ನಿನ್ನ ಮನಸ್ಸಲ್ಲಿರೋಂಥ ಎಲ್ಲ ಫೀಲಿಂಗ್ಸ್ ಉಕ್ಕು ಬರ್ತದೆ. ಕಣ್ಣೀರು ಮಾತ್ರ ಇರ್ಬಿಡಕ್ಕಂದ ಅದರ. ಕಣ್ಣೀರು ಒಂದೇ ಒಂದು ಡ್ರಾಪ್ ಬರಬಾರ್ದು. ಅಳ್ಬೇಕಾರೆ ಸೈಲೆಂಟಗಳು, ನೀನು ಮನ್ಸಲ್ಲಿ ಅಳ್ಕೊ ಅಂತ ಹೇಳ್ತಾರೆ. ಹೆಂಗಿರ್ಬೇಕ್ರಿ ಅಲ್ರ. ಇದು ದೇವರು ಅನುಭವಿಸಿರೋಂಥ ಫೀಲಿಂಗ್ಸ್. ಅದಕ್ಕೆ ಎಜಿಕಲ್ಗೆ ಹೇಳ್ತಾರೆ ನೋಡಿ. ಆಮೇಲೆ ನೆಕ್ಸ್ಟ್ ವಿಯೋಗ ದುಃಖವನ್ನು ತೋರಿಸಬೇಡ, ದುಃಖವನ್ನು ನೋಡಿಸಬೇಡ ಅದರ. ಇವಾಗ ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಬೈಬಲ್ ಸ್ಟೂಡೆಂಟ್ಸ್ ಯಾರು ಈ ತರ ಅಳ್ಳಲ್ಲ ರೀ. ಯಾಕಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ನೀವು ಲೋಕದ ತರ ದುಃಖಿಸ್ಬಿಟ್ರಿ ಅಂತ. ವಿಯೋಗ ದುಃಖ ನೋಡ್ಸ್ಬಿಟ್ರಿ. ಎಷ್ಟೊಂದು ಏನ್ ತಿಳ್ಕೊಂಡ್ಬಿಡ್ತಾರೆ? ವಿಯೋಗ ದುಃಖ ನೋಡ್ಸಿಲ್ಲ ಅಂತಂದ್ರೆ ಅವ್ನಿಗೆ ಪ್ರೀತಿ ಇಲ್ಲ, ಅದೇ ಹಂಗೆ ಆಗ್ಬಿಟ್ಟೈತೆ ಅಂತ ಅಂದ್ರ. ಅದು ದೇವ್ರ ಮೇಲೆ ಇರೋಂಥ ನಂಬಿಕೆ ರೀ. ವಿಯೋಗ ದುಃಖನ ಏನ್ ಮಾಡ್ಬೇಡ, ನೋಡ್ಸ್ಬೇಡ. ಲೋಕದಲ್ಲಿ ಅಳ್ತಾರೆ, ಹೊಟ್ಟೋಗ್ಬಿಟ್ಟ, ಹೊಟ್ಟೋಗ್ಬಿಟ್ಟ. ಹೋದ್ರೆ ಏನಾಗ್ತೀರಿ? ಸತ್ರ ಏನಾಯ್ತಿರಿ? ಹೇಳ್ರಿ, ಸತ್ರ ಏನಾಯ್ತಿರಿ? ಉಸಿರೇ ಬಿಡಲ್ಲ ಅಂತೀರಿ. ಕೋಲ್ ತಗೊಂಡ್ಬರ್ತೀನಿ ಎಲ್ಲ ನಿಮ್ಮ ಮನೆಗಳಿಗೆ ಅಷ್ಟೇ. ಏನಿಲ್ಲ, ಇವೆಲ್ಲ ಆನ್ಲೈನ್ ಸ್ಟಾಪ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮು. ಎಲ್ಲ ಫಿಸಿಕಲ್ ಆಗಿ ಬರ್ರಿ, ಫಿಸಿಕಲ್ ಪಾಠ ಮಾಡ್ತೀನಿ. ಹೇಳ್ರಿ, ಸತ್ರ ಏನಾಯ್ತಿರಿ? ನಾವೆಲ್ಲ ನಂಬಿಕೆ ಐತಲ್ವಾ? ಆ ನಂಬಿಕೆ ಇರ್ಬೇಕ್ರಿ. ಎಜಿಕೇಲು ಅದಕ್ಕೆ ದೇವ್ರು ಇಷ್ಟೆಲ್ಲ ಹೇಳಿದ್ರು ಸರಿ, ಅವ್ನ ಮನ್ಸಿಗೆ ದುಃಖ ಆದ್ರೆ ಸರಿ, ಎಜಿಕೇಲ್ ಏನ್ ಗೊತ್ತಾ ಮಾಡ್ತಾನೆ? ನೆಕ್ಸ್ಟ್ ವಾಕ್ಯ ಓದಿ ಹೇಳ್ತಾರೆ ನೋಡ್ತೀನಿ, ಓದಿಂತೀನಿ. ರುಮಾಳನ್ನು ಸುತ್ತಿಕೊಂಡಿರು, ಕೆರೆಗಳನ್ನು ಮೆಟ್ಟಿಕೊಂಡಿರು, ನೋಡ್ರ, ಬಾಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಡ. ನೋಡ್ರ, ಟಿಪ್ ಟಾಪ್ ರೆಡಿ ಆಗಿರು ಅಂತ ಹೇಳ್ತಾರೆ. ಸ್ಮಾರ್ಟ್ ಆಗಿರೋ, ಬೇಗ ದುಃಖದಲ್ಲಿ ಇರ್ಬೇಡ ಅಂತ ಹೇಳ್ತಾರೆ. ಅದರ ಹೆಂಗಿರ್ಬೇಕ್ರಿ? ಎಜಿಕೇಲ್ಗೆ ಸೆಲೆಬ್ರೇಟ್ ಮಾಡ್ಬೇಕು, ಯೋಚನೆ ಮಾಡಿರ್ತೀನಿ. ಏನಾಯ್ತಂತೆ ನೆಕ್ಸ್ಟ್ ಡೇ ನೋಡಿ ಅಂತೀನಿ. ಗಾರಿಗೆಯನ್ನು ತಿನ್ನಬೇಡ, ಹೀಗೆ ಆಜ್ಞೆಯಾಗಲು ನಾನು ಪ್ರಾತಃ ಕಾಲದಲ್ಲಿ
ಜನರಿಗೆ ಪ್ರವಾದಿಸಿದನು. ಹ್ಮ್ ಸಾಯಂಕಾಲಕ್ಕೆ ನನ್ನ ಪತ್ನಿಯು ತೀರಿ ಹೋದಳು. ನೋಡ್ರ ಮಾರನೆಯ ಸಾಯಂಕಾಲಕ್ಕೆ ಅಮ್ಮ ಔಟ್ ಪಾಪ. ಆಮೇಲೆ ಮಾರನೆಯ ಬೆಳಗ್ಗೆ ನನಗೆ ಅಪ್ಪಣೆ ಆದಂತೆ ನಡೆದನು. ಏನ್ರಿ ಡೈಲಾಗ್ ಏನ್ ಹೇಳ್ತೀನಿ ಎಜೆಕಿಯಲ್ಗೆ? ನನಗೆ ಅಪ್ಪಣೆ ಆದಂತೆ ನಾನೇನ್ ಮಾಡ್ದೆ? ನಡೆದೆ. ನಾವು ಈಚೆ ನಡ್ಕಂತೀರಿ ಹೇಳಿದ ಮಾತನ್ನ ಏನ್ ಮಾಡಲ್ಲ, ಕೇಳಲ್ಲ. ಅದರ ಮೀರಕ್ಕೆ ಏನಾಗಿರ್ತೀರಿ, ಕಾತುರ ದಿನ ಕೈ ಕಾಲು ಓಡ್ತಾ ಇರ್ತವ್ರಿ ಲಬ 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 ಅಂತ. ಅದರ ಕೈ ಕಾಲು ಲಗಾಮ್ ಇರಲ್ಲ, ಬಾಯಿಗೆ ಬೀಗ ಇರಲ್ಲ. ಏನ್ರಿ ನೋಡ್ರಿ ಎಜಿಕಲ್ ಏನ್ ಫೇತ್ಫುಲ್ನೆಸ್ ನೋಡಿರ್ತೀನಿ. ಇವ್ರಿಗೆ ಡಿವೈನ್ ನೇಚರ್ ಕೊಡ್ಬೋದೋ ಇಲ್ವಾ? ಹೇಳ್ರಿ, ದೇವ್ರಿಗಿರೋ ಸ್ವಭಾವ, ದೈವಿಕ ಸ್ವಭಾವ ಎಜಿಕಲ್ ಕೊಡ್ಬೋದೋ ಇಲ್ವಾ? ದೇವ್ರು ಕೊಡ್ಬೋದು. ಇವಾಗ ಕೊಟ್ರ ಇಲ್ಲ. ಏನ್ ಹೇಳ್ತಾರೆ ಪ್ರವಾದಿಗಳು? ತುಂಬಾ ಸೂಕ್ಷ್ಮವಾಗಿ ನಮ್ಗಿರಂತ ರಕ್ಷಣೆಗಳನ್ನ ರಿಸರ್ಚ್ ಮಾಡಿ ನೋಡ್ರಿ ಅಂತೀನಿ. ಆದ್ರೆ ದೇವತೆ ಕೇಳ್ಬೇಕಾರೆ ದೇವ್ರಂತಾನೆ, ನೀನು ಕೊಡಲ್ಲ, ನೀನ್ ಹೆಂಡ್ತಿನ ಸಾಯ್ಸಾಕ್ಬಿಡ್ತೀನಿ, ಅಳ್ಬಾರ್ದು ನೀನು, ತೆಪ್ಪಗೆ ಹೋಯ್ತಾ ಇರ್ಬೇಕು, ನೀನು ಮಾತಾಡ್ಬಿಡೋದು, ನೀನು ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಎಜಿಕೆ ಇವೆಲ್ಲ ಜೀರ್ಣ ಮಾಡ್ಕೊಬೇಕು, ಹೆಂಗಿದಿರ್ಬೇಕ್ರಿ. ಇದೆಷ್ಟೋ ಪರವಾಗಿಲ್ಲ. ಎಜಿಕಲ್ಗೆ ಇನ್ನೊಂದ್ ಕಡೆ ಹೇಳ್ತಾರೆ, ಕೇಳಿದಿರಾ? ಅದನ್ನ ನೋಡಿಸಿ ನೀವು ಬೆಚ್ಚಿ ಬಿದ್ದೋಗ್ಬಿಡ್ತೀರ್ರಿ. ಎಲ್ಲೈತೆ? ಎಜಿಕಲ್ 4th ಚಾಪ್ಟರ್ ಬನ್ನಿ ಅಂತೀನಿ. ಎಜಿಕಲ್ 4th ಚಾಪ್ಟರ್ಲಿ 9th ವರ್ಸ್ ಓದಿ ಅಂತೀನಿ. ಒಂದ್ ನಿಮಿಷ 4th ಚಾಪ್ಟರ್ಲಿ 4th ವರ್ಸ್ ಓದಿ. ಓದ್ರಿ, ಬೈಬಲ್ ಐತಾನೆ, ತೆಗೆದು ಓದ್ಬೇಕು. ಇದಲ್ಲದೆ ನೀನು ನಿನ್ನ ಎಡಮುರುಗಳಲ್ಲಿ ಮಲಿಕೋ, ಇಸ್ರೇಲ್ ವಂಶದವರ ಅರ್ಥ ಧರ್ಮ ಭಾರವು ಅದರ ಮೇಲೆ ಬಿದ್ದಿದೆ ಎಂದು ಗೊತ್ತಾಗಲಿ. ನೀನು ಎಷ್ಟು ದಿವಸ ಹೀಗೆ ಮಲಿಕೊಂಡಿರುವೆಯೋ ಅಷ್ಟು ದಿವಸ ಅವರ ಧರ್ಮವನ್ನು ಹೊತ್ತುಕೊಂಡಿರುವಿ. ಎಷ್ಟು ಜನ ಮಲ್ಕೋಬೇಕಂತೆ? ಯಾವ ಕಡೆ ಮಲಗ್ಬೇಕಂತೆ? ಎಜಿಕೇಲ್ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಲೈನ್ ಇದ್ದೀರಾ? ಇಲ್ಲ, ಯಾವ ಕಡೆ? ಎಷ್ಟು ದಿನ ಮಲಗ್ಬೇಕು? ಮುಂದಿನ ವಾಕ್ಯ ಓದಿ, 5ನೇ ವಾಕ್ಯ. ಅವರು ಎಷ್ಟು ವರ್ಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕೋ ಅಷ್ಟು ದಿವಸ, ಅಂದರೆ 390 ದಿವಸ ನೀನು ಮಲಗಿಕೊಂಡಿರಬೇಕೆಂದು ನಿನಗೆ ನೇಮಿಸಿದ್ದೇನೆ. ಅಷ್ಟು ದಿವಸ. ಎಷ್ಟು ದಿವಸ ಮಲಗಿದವನು? 390 ದಿವಸ. ಯಾವ ಡೈರೆಕ್ಷನ್ ಮಲಗಿದಾನೆ? ಯಾವ ಕಡೆಗೆ? ಲೆಫ್ಟ್ ರೈಟ್ಗ? ಎಡಬಲಕ್ಕೆ, ಎಡ ಕಡೆಗೆ ಮಲಗಿದಾನೆ. ಎಷ್ಟು ದಿವಸ? 390 ದಿವಸ. ಚೇಂಜ್ ಮಾಡ್ಬೋದ ಡೈರೆಕ್ಷನ್ ಚೇಂಜ್ ಮಾಡಂಗಿಲ್ಲ. 8 ಅವರ್ ಡ್ಯೂಟಿ ಇವನ್ಗೆ. ಎಲ್ಲಿ ಗೊತ್ತಾ ಮಲಗಬೇಕಿದು? ಮನೇಲಿ ಮಲಗಂಗಿಲ್ಲ. ಊರು ಕಟ್ಕಟ್ಟೆಯಲ್ಲಿ ಎಲ್ಲಾರ್ಗೂ ಕಾಣೋ ರೀತಿಯಲ್ಲಿ ಬೀದಿಯಲ್ಲಿ ಏನ್ ಮಾಡ್ಬೇಕು ಇವರು ಮಲ್ಕೊಬೇಕು. ಹಿಂಗೆ ಬೆಳಗಿನ ಜಾವ ಕಣ್ಣು ಕಾಣೋ ರೀತಿಯಲ್ಲಿ ಲೆಫ್ಟ್ ಸೈಡಲ್ಲೇ ಮಲಗಬೇಕು 8 ಅವರು. ಯಾಕೆ ಮಲಗಬೇಕಂಗೆ? ಯಾಕೆ ಮಲಗಬೇಕು? ಯಾಕೆ? ಅವರ ಭಾರವನ್ನು ಹೊತ್ಕೊಳ್ಬೇಕು. ಯಾಕೆ ಭಾರ ಹೊತ್ಕೊಬೇಕು? ಇಸ್ರೇಲ್ ಜನರು ವಂಶದವರ ಅಧರ್ಮದ ಭಾರ ಹೊತ್ಕೊಂಡ್ರೆ ಏನ್ ಪ್ರಯೋಜನ? ಇದು ಇಸ್ರೇಲ್ ಜನಗಳಿಗೆ ಇವನ್ ಪಾಯಿಂಟ್ ಇವ್ನು ಭಾರ ಹೊತ್ಕೊಂಡ್ರೆ ಇಸ್ರೇಲ್ ಜನಗಳು ಅವ್ರ ಪಾಯಿಂಟ್ ಪಾಪ ಮಾಡ್ತಾರೆ, ಏನ್ ಪ್ರಯೋಜನ ಆಯ್ತದೆ? ಅವ್ರ ವಂಶದವರ ಅಧರ್ಮದ ಭಾರ ಇದ್ರ ಮೇಲೆ ಬಿದ್ದದರಿಂದ ಅದನ್ನು ಗೊತ್ತಾಗ್ಲಿ ಅಂತೇಳಿ ಈ ರೀತಿ ಮಲಗ್ಬೇಕಂತ ಹೇಳಿ. ಹೆಂಗ್ ಗೊತ್ತಾಗ್ಬೇಕು? ಕರೆಕ್ಟ್. ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳಿದ್ರಿ. ಓದಿ ಕೂತ್ಕೊಂಡು ಬೈಬಲ್ ರೀಡಿಂಗ್ ಮಾಡಿಸ್ತಾರೆ. ಏನಕ್ಕೆ ಕೇಳಿ? ಸುಮ್ಮನೆ ಎಳೆ ಮಕ್ಳ ತರ ಓದ್ಕೊಂಡು ಹೋಗ್ಬಿಡಕ್ಕ? ಎಲ್ಲ ನಾ ಇಲ್ಲ ಅಂತ ನಂಗೆ ಓದ್ಕೊಂಡು ಹೋಗ್ತಿದ್ದೀರಾ ಅಲ್ವರ? ಕೂತ್ಕೊಂಡು ಒಂದೊಂದು ಪದಗಳ ಅರ್ಥಗಳು ನೋಡ್ರಿ. ಏನು ಗೊತ್ತಾ, ನೀವು ಲೆಫ್ಟ್ ಸೈಡ್ ಮಲಗ್ಬೇಕಾದ್ರೆ ಜನಗಳು ಬಂದು ಕೇಳ್ತಾರೆ. ಫಸ್ಟ್ ದಿನ ಪರವಾಗಿಲ್ಲ, 2 ದಿನ ಪರವಾಗಿಲ್ಲ, 3 ದಿನ ಪರವಾಗಿಲ್ಲ. 390 ವರ್ಷ, 390 ದಿವಸ ಅಂದ್ರೆ 1 ವರ್ಷನೇ ಆಗೋಯ್ತು. 1 ವರ್ಷ ದಿನ ಒಂದಿನ ಬಿಡ್ದಿನ ಮಲಗ್ತಾ ಅಂತಂದ್ರೆ ಅವ್ ಜನಗಳು ಏನ್ ಮಾಡ್ತಾರೆ? ಏನಪ್ಪ ಐತೆ ಎಜಿಕಲ್, ಯಾಕೆ ಹಿಂಗ್ ಮಲಗಿ ಅಂತ ಕೇಳ್ತಾರೆ ಇಲ್ವಾ? ಆವಾಗ ಇವನ್ ಏನ್ ಮಾಡ್ಬೇಕು? ಆವಾಗ ನೀನ್ ಹೇಳು ಅಂತ ಹೇಳ್ತಾರೆ. ಏನ್ ಹೇಳು? ನೀವು ಮಾಡಿದಿರಲ್ಲ ಅಧರ್ಮ ಕೆಲಸಗಳು, ಅಕ್ರಮ, ಮೋಸ, ವಂಚನೆ ಮಾಡಿದಿರಲ್ಲ, ಇದಕ್ಕೋಸ್ಕರ ನಾನು ಹಿಂಗ್ ಮಲಗಿದ್ದೀನಪ್ಪ, ನನಗೆ ಶಿಕ್ಷೆ ಕೊಟ್ಟವ್ರೆ. ಇದೇನ್ ಗೊತ್ತಾ ಅರ್ಥ? ನನಗೆ ಹೆಂಗೆ ಶಿಕ್ಷೆ ಕೊಟ್ಟವ್ರೋ ನಿಮ್ದು ವರ್ಷದ ಎಣಿಕೆಯಲ್ಲಿ ನಿಮಗೆ ಕೊಡ್ತಾರೆ, ಹುಷಾರಾಗಿರಿ ಅಂತ ಅನ್ಬೇಕು. ಇವಾಗ ಹೆಂಗಿರ್ತಾರೆ ಯೋಚನೆ ಮಾಡಿ. ಹೇಳಕ್ಕೆ ಎಜಿಕಲ್ಗೆ ಬಾಯಿನಲ್ಲಿ ಪದ ಬರ್ತದ? ಅಯ್ಯೋ
ಹೇಳ್ಬಿಟ್ರೆ ಜನಗಳೆಲ್ಲ ಹೊಡೆದ್ಬಿಡ್ತಾರೋ, ಜನಗಳೆಲ್ಲ ಬೈದ್ ಬಿಡ್ತಾರೋ, ನನ್ನ ಎಲ್ಲ ಲಾಠಿ ತಗೊಂಡು ಹೊಡೆದು ಬಿಡ್ತಾರೋ, ನನಗೇನು ಮಾಡ್ಬಿಡ್ತಾರೋ ಅಂತ ಎಜಿಕಲ್ ಭಯಪಟ್ನ. ಮಕ್ಕಕ್ಕೆ ಕೇರ್ ಮಾಡೋದಿತ್ತಲ್ಲಿ ಹೇಳ್ದ ಅವ್ನು ನೋಡ್ರಿ ಅಂತೀನಿ. ಅದನ್ನ ನೋಡಿ ಎಷ್ಟು ದಿನ, 390 ದಿವಸ. ಆಮೇಲೆ ನೋಡಿ ಇಷ್ಟೇ ಮಾತ್ರ ಅಲ್ಲಂತೆ, ನೆಕ್ಸ್ಟ್ ಏನು ಮಾಡ್ತಾನೆ ನೋಡಿ, 9ನೇ ವಾಕ್ಯದಿಂದ ಓದ್ರಿ ಅಂತೀನಿ. ಅದರಲ್ಲೇ 9, ಎಜಿಕೇಲ್ 4:9. ಇದಲ್ಲದೆ ನೀನು ಗೋಧಿ, ಜವೆಗೋಧಿ, ಅವರೆ, ಅಲಸಂದಿ, ಸಾವೆ, ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೊ. ಮಗ್ಗಲಲ್ಲಿ ಮಲಗಿಕೊಳ್ಳುವಷ್ಟು ದಿನ, ಅಂದರೆ 390 ದಿನ ಅದನ್ನು ತಿನ್ನು. ಏನ್ ತಿನ್ಬೇಕಂತೆ? ಏನು ರೊಟ್ಟಿ ಮಾಡ್ಕೊಂಡ್ ತಿನ್ಬೇಕಂತೆ. ಎಂತ ರೊಟ್ಟಿ? ಗೋಧಿ, ಜವೆಗೋಧಿ, ಅವರೆ, ಅಲಸಂದಿ, ಈ ಕಾಲದಲ್ಲಿ ಸಾವೆ, ಕಡಲೆ ಇವುಗಳನ್ನು ರೊಟ್ಟಿ ಮಾಡ್ಕೊಂಡು ತಿನ್ಬೇಕು. ಮಿಕ್ಸಡ್ ಗ್ರೈನ್ಸ್ ಇವತ್ತೈತೆ ನೋಡಿ. ಇವತ್ತು ಅಂಗಡಿಗೆ ಹೋದ್ರೆ ಮಿಕ್ಸಡ್ ಗ್ರೈನ್ಸ್ ಕೊಡಿ, ಆರೋಗ್ಯಕ್ಕೆ ಒಳ್ಳೇದು. ಆಕ್ಚುಲಿ ಇಸ್ರೇಲ್ ಅಲ್ಲಿ ಇದು ಅಶುದ್ಧವಾಗಿರೋ ಪದಾರ್ಥ. ಯಾಜಕಕಾಂಡದಲ್ಲಿ ಬರ್ತದೆ 19ನೇ ಅಧ್ಯಾಯದಲ್ಲಿ, ಬರ್ಕೊಳ್ಳಿ 19:19 ಬರ್ತದೆ. ಇದು ತಿನ್ಬಾರ್ದು ರೂಲ್ಸ್ ಪ್ರಕಾರ. ಎಜಿಕಲ್ ಗಂಟೆ ನೀನ್ ಮಾಡ್ಕೊ ಅಂತಂತ, ಅಶುದ್ಧವಾಗಿರೋ ತಿನ್ನು ಅಂತ ಹೇಳ್ತಾರೆ. ಅದರ ಏನ್ ಮಾಡ್ಬೇಕು, ಇದು ರೊಟ್ಟಿ ಮಾಡ್ಕೊಂಡು ತಿನ್ಬೇಕಂತೆ ಅಲ್ವಾ? ಸರಿ, ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಓದಿಂತೀನಿ. ನಿನ್ನ ಆಹಾರವನ್ನು ತೂಕದ ಪ್ರಕಾರ ದಿನ ಒಂದಕ್ಕೆ 20 ತೊಲೆಯಂತೆ ತಿನ್ನು. ಎಷ್ಟು ತಿನ್ಬೇಕು? ಆಗಾಗ್ಗೆ ಸ್ವಲ್ಪ ಸ್ವಲ್ಪ ತಿನ್ಬೇಕು. ದಿನಕ್ಕೆ ಎಷ್ಟು ತಿನ್ಬೇಕು? ಸ್ವಲ್ಪ ಸ್ವಲ್ಪ 20 ತೊಲೆಯಷ್ಟು ತಿನ್ಬೇಕು. 20 ತೊಲೆ ಎಷ್ಟು ಗೊತ್ತಾ? 220 ಗ್ರಾಮ್ಸ್. 220 ಗ್ರಾಮ್ಸ್ ಅಂತಂದ್ರೆ ಹೆಂಗೆ ಗೊತ್ತಾ ನಿಮ್ಗೆ ಅರ್ಥ ಆಗತ್ತರ ಹೇಳ್ಬೇಕು ಅಂತಂದ್ರೆ, ಇವಾಗ ನಾವು ಹೋಟ್ಲಿಗೆ ಹೋದ್ರೆ ರೈಸ್ ಪಾತ್ ಕೊಡಿ ಅಂತಂದ್ರೆ ಏನ್ ಮಾಡ್ತಾವ, ಜಾಮೂನ್ ಕಪ್ ಹಿಂಗೆ ಹಾಕ್ಬಿಡ್ತಾನೆ ಗೊತ್ತಾ? ಅದು 220 ಗ್ರಾಮ್ಸ್ ಅಷ್ಟೇ ಸಿಕ್ಕೋದು ಅಲ್ರ. ಇದನ್ನ ಏನ್ ಮಾಡ್ಬೇಕಂತೆ, ತಿನ್ಬೇಕಂತೆ. ಒಂದ್ ದಿನಕ್ಕೆ ಇಷ್ಟೇ ಕೊಡೋದು. ಅದನ್ನ ಒಂದಿಸಿ ತಿನ್ಬೇಕಾ? 320 ದಿನ 90 ದಿನನೂ ತಿನ್ಬೇಕು. ಸ್ವಲ್ಪ ಸ್ವಲ್ಪ ತಿನ್ಬೇಕು. ಒಂದೇ ಸತಿ ತಿನ್ನಂಗಿಲ್ಲ. ಒಂದ್ ದಿನಕ್ಕೆ ಹೊಟ್ಟೆ ಎಸ್ಬಿಡ್ತು ತಿನ್ನಂಗಿಲ್ಲ ರೀ. ಏನು ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ಹಂಗಾರೆ ಎಜಿಕೇಲು ಒಂದು ದಿನಕ್ಕೆ ಬರೀ ಇಷ್ಟೇ ಆಹಾರ ತಿಂದಿರೋದು. ಎಷ್ಟು ದಿನ ತಿನ್ನೋನೆ? 390 days ಗ್ಯಾಪ್. ಒಂದು ದಿನ 2 ದಿನ ಅಲ್ಲ ರೀ, ಬೇಜಾರಾಗ್ಬಿಡ್ತಾರೆ ನಮ್ಮ ಜೀವನದಲ್ಲಿ. ಇದೇನ್ ದೇವ್ರೆ, ನಾನು 3 ಹೊತ್ತು ಈ ಕಡೆ ತಿರುಗು ಅಂತಂತೀಯ, ನನ್ ಕೈಲಿ ಆಗಲ್ಲ. ಇದೇ ಬರೀ ಇದು ತಿನ್ನು ಅಂತಂತೀಯ, ಆಗಲ್ಲ. ಅನ್ನೊಂದು ನೆಕ್ಸ್ಟ್ ಏನ್ ಹೇಳ್ತಾರೆ, ಇದು ಎಷ್ಟೋ ಪರವಾಗಿಲ್ಲ ನೋಡಿರ್ತೀನಿ. ಅದನ್ನ 11ನೇ ವಾಕ್ಯ ಓದಿಂತೀನಿ. ಮತ್ತು ನೀರನ್ನು ಅಳತೆಯ ಪ್ರಕಾರ ದಿನಕ್ಕೆ 1 ಸೇರಿನಂತೆ ಕುಡಿ. ಎಷ್ಟಂತೆ ಒಂದ್ ದಿನಕ್ಕೆ ಕೊಟ್ಟಿರೋದು ನೀರು? 1 ಸೇರು. ಒಂದ್ ವಾಟರ್ ಬಾಟ್ಲ್ ನಿಮಗೆ ಕೊಟ್ಬಿಟ್ಟು ಒಂದೇ ಒಂದು ವಾಟರ್ ಬಾಟ್ಲ್ ಕುಡ್ಬಿಡ್ರಿ ಅಂದ್ರೆ ನೀವ್ ಏನ್ ಮಾಡ್ತೀರಾ? ಕಲಾಸ ಮಾಡಿಬಿಡ್ತೀವಿ. ನಮಗ ಕೋಪ ಬಂದ್ಬಿಡ್ತದೆ. ಇದ್ರಲ್ಲಿ ಟೆಂಪರೇಚರ್ ಸುಮ್ನೆನಾ? ನೋಡಿ ನಾನು ಫ್ಲೈಟ್ ಅಲ್ಲಿ ಬಂದೆ, 2 ಫ್ಲೈಟ್ ಅಲ್ಲಿ ಬಂದ್ರೆ 12 hour ಆಯ್ತು ರೀ. ತಲೆ ಎಷ್ಟು ಕೆಟ್ಟೋಯ್ತು ಅಂದ್ರೆ 2 ವಾಟರ್ ಬಾಟ್ಲ್ ನೀರು ಕುಡಿದು ಖಾಲಿ ಮಾಡಾಕ್ಬಿಟ್ಟಿನಿ ಅಲ್ರ. ಏನು ಎಲ್ಲ ಎಸಿನೇ. ಇದ್ರಲ್ಲೇ ಸುಖವಾಗಿದ್ದಿ ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ, ಇರಕ್ಕಾಗಲ್ಲ. ಎಜಿಕೇಲ್ಗೆ ಬಿಸಿಲಲ್ಲಿ ರೋಡಲ್ಲಿ ಮಲಗು, ಇಷ್ಟೇ ರೊಟ್ಟಿ ತಿನ್ಬೇಕು, ಒಂದ್ ದಿನಕ್ಕೆ 1 ಚೊಂಬು ಮೇಲೆ ನೀರು ಕುಡಿಯಂಗಿಲ್ಲ ಅಂತಂದ್ರೆ ಎಜಿಕೇಲ್ ಹೆಂಗಿರ್ಬೇಕು? ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, 12ನೇ ವಾಕ್ಯ ಓದಿಂತೀನಿ. ಹೆಂಗೆ ಇದು ಹೆಂಗ್ ತಿನ್ಬೇಕು? ಆಹಾರ ತಿನ್ನೋದಕ್ಕೆ ಒಂದ್ ನಿಮಿಷ, ಆಹಾರ ತಿನ್ನೋದಿಕ್ ಪದ್ಧತಿ ಏನಂತೆ ಕ್ಲೀನ್ ಆಗಿ ಸ್ಪಷ್ಟವಾಗಿ ಓದಿ ಇವಾಗ. ಮತ್ತು ನೀರನ್ನು ಅಳತೆಯ ಪ್ರಕಾರ ದಿನಕ್ಕೆ 1 12ನೇ ವಾಕ್ಯ. 12ನೇ ವಾಕ್ಯ. ನೀನು ಸೌದೆಗೆ ಬದಲಾಗಿ ಮನುಷ್ಯರ ಮಲವನ್ನು ಉಪಯೋಗಿಸಿ ನಿನ್ನ ಜನರ ಕಣ್ಣೆದುರಿಗೆ ಆ ಹಿಟ್ಟನ್ನು ರೊಟ್ಟಿ ಮಾಡಿ ಜವೆಗೋಧಿಯ ರೊಟ್ಟಿಗಳಂತೆ ತಿನ್ನು. ಏನಂತೆ ಇದನ್ನ ರೊಟ್ಟಿ ಹೆಂಗ್ ಪ್ರಿಪೇರ್ ಮಾಡ್ಬೇಕು? ಮನುಷ್ಯರ ಮಲವನ್ನು ಅದರಲ್ಲಿ ಮಿಕ್ಸ್ ಮಾಡಿ ತಿನ್ಬೇಕು. ಏನ ಬದರ್, ನೀವ್ ಯಾವ ಬದರ್? ನೀವು ಮೋಹನ್ ಬದರ ಹಿಂಗ ಬದರ್ ಬೈಬಲ್? ಸೌದೆಗೆ ಬದಲಾಗಿ ಅದನ್ನ ಸೌದೆಗೆ ಬದಲಾಗಿ ಮಲವನ್ನು ರೊಟ್ಟಿ ಮಾಡಿ ತಿನ್ಬೇಕು. ಏನ್ ರೊಟ್ಟಿ? ಕರೆಕ್ಟಾಗಿ ಹೇಳ್ರಿ. ಸೌದೆಗೆ ಬದಲಾಗಿ ಮಲವನ್ನು ಕಟ್ಟಿಗೆ ತರ ಮಾಡಿ ತಿನ್ಬೇಕು. ಕರೆಕ್ಟಾಗಿ ಹೇಳ್ರಿ. ನಿಮ್ ಹೇಳೋದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಜನಗಳು. ನೋಡ್ರಿ, ರೊಟ್ಟಿ ಮಾಡ್ಬೇಕಂದ್ರೆ ಸೌದೆ ಬೇಕು, ಆ ಕಾಲದಲ್ಲಿ ಗ್ಯಾಸ್ ಇಲ್ಲ. ಕರೆಕ್ಟಾ? ಈಗ ಸೌದೆಲಿ ಏನ್ ಮಾಡ್ಬೇಕು, ನೀನು ರೊಟ್ಟಿ ಮಾಡ್ಕೊಂಡು ತಿನ್ನಪ್ಪ. ಸೌದೆ ಮೇಲೆ ರೊಟ್ಟಿನ ಕಾಯಿಸ್ಬಿಟ್ಟು ನೀನು ತಿನ್ನು ಅಂತ ಹೇಳ್ತಾರೆ. ಸೊ ಸೌದೆ ಇಲ್ವಲ್ಲ, ದೇವ್ರು ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು? ಸೌದೆ ಇಲ್ಲ, ನೆಕ್ಸ್ಟ್ ಆಪ್ಷನ್ ಏನು? ಜನರ ಮಲವನ್ನು ಏನದು ಜನರ ಮಲ ಅಂದ್ರೆ ಏನದು? ಮಲವನ್ನಂದ್ರ ಏನು? ಬಾತ್ರೂಮ್. ನಂಬರ್ 2 ಅದರ ಬೆಳಗ್ಗೆ ಹೋಗ್ತಿರುತ್ತೆ ಔಟ್ ಸೈಡ್, ಅದನ್ನ ತಗೊಂಡು ಏನ್ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಂಗ್ರೆ ಎಜಿಕಲ್ ಏನ್ ಮಾಡ್ಬೇಕು?
ಜನಗಳು ಎಲ್ಲೇನು ಮಾಡ್ತಾರೆ, ಗಲೀಜು ಮಾಡ್ತಾರೆ, ಅದನ್ನೆಲ್ಲ ಹೋಗಿ ಎತ್ಕೊಂಬರ್ಬೇಕು. ಕೈನಲ್ಲಿ ಬೆಣ್ಣೆ ಏನು ಮಾಡಬೇಕು, ತಟ್ಟಬೇಕು, ಅದನ್ನು ಒಣಗಿಸ್ಬೇಕು. ಅದನ್ನ ಒಣಗಿಸ್ಬಿಟ್ಟು ತಂದ್ಬಿಟ್ಟು ಅದನ್ನ ಒಲೆ ಕೆಳಗಡೆ ಇಟ್ಬಿಟ್ಟು ಅದು ಬೆಂಕಿ ಹಚ್ಬಿಟ್ಟು ಏನು ಮಾಡ್ಬೇಕಂತೆ, ರೊಟ್ಟಿ ಮಾಡ್ಕೊಂಡು ತಿನ್ಬೇಕ್ರಿ. ನಮಗೆ ಏನಾರ ಈ ಥರ ಏನೋ ಒಂದು ಮಾತು ಹೇಳಿದ್ರೆ ನಾವೇನು ಮಾಡ್ತಿದ್ರಿ ಹೇಳಿ? ಈ ದೇವ್ರೂ ಬೇಡ, ಇವ್ರ ಸವಾಸನೂ ಬೇಡ, ಇವ್ರು ಯಾರಪ್ಪ ಇವರು, ಇವ್ರು ಯಾರೋ ಇವ್ರಿಗೆ ತಲೆ ಕೆಟ್ಟೋಗಿರ್ಬೇಕು ಅಂತ ನಾವೇನು ಮಾಡ್ತೀವಿ, ಟಿಕೆಟ್ ತಗೊಂಡು ರೈಟ್ ತಗೊಂಡು ಹೋಗ್ಬಿಡ್ತಾ ಇದ್ರಿ ಅಲ್ವರಾ? ಎಜಿಕಿಯಲ್ ನೋಡಿ ಹೋಗ್ತೀವಿ, ದೇವ್ರೇ ಬೇಡ. ನೋಡ್ರ ಹೆಂಗವ್ರಂತೆ ಎಜಿಕಿಯಲ್ ದೇವರಿಗೆ ಒಬಿಡಿಯಂಟ್ ಆಗೋರು ನೋಡ್ತೀವಿ. ನಾವೆಲ್ಲ ಈ ಜನ ಒಬಿಡಿಯಂಟ್ ಆಗಿದ್ದೀರಪ್ಪ. ತನ್ನನ್ನು ತಾನೇ ನಿರಾಕರಿಸೋದು ಅರ್ಥ ಆಯ್ತಾ ಪದಗಳು? ಇದು ತನ್ನನ್ನು ತಾನೇ ನಿರಾಕರಿಸೋದ ಅರ್ಥಗಳು ಪ್ರಾಕ್ಟಿಕಲ್ ನನ್ನ ಲೈಫಲ್ಲಿ ನೋಡಿಸ್ಬೇಕ್ರಿ ಅಲ್ವರ? ನಮಗೆಲ್ಲ ಸುಖವಾಗಿರ್ಬೇಕು, ನಮ್ಮೆಲ್ಲ ಸಂತೋಷವಾಗಿರ್ಬೇಕು, ನಮ್ಗೆ ಬೇಕಾದವೆಲ್ಲ ಆಗಿರ್ಬೇಕು. ಅವಾಗ ಮಾತ್ರ ನಾವು ಕರೆಕ್ಟಾಗಿ ಎಲ್ಲ ಇರ್ತೀರಿ ದೇವರಲ್ಲಿ ಅಂತಂದರೆ ನಾವು ದೇವ್ರ ಮಕ್ಕಳಾಗೋದಕ್ಕೆ ಲಾಯಕ್ಕೆ ಅಲ್ಲ. ಈ ಪದಗಳು ಏನ್ರಿ ಎಜಿಕಲಲ್ಲಿ ಹೇಳೋಂಥ ಮಾತುಗಳು ಎಜಿಕಲ್ಗೆ ಎಷ್ಟು ಫಿಟ್ ಆಗ್ತಾರೆ ನೋಡ್ರಿ ಅಂತೀನಿ. ನಮ್ಮನ್ನೇನೋ ಅವ್ರ ರೋಲಲ್ಲಿ ಇಟ್ಕೊಂಡು ನೋಡಿ ಅಂತೀನಿ, ನಾವು ಫಿಟ್ ಆಗ್ತೀರಾ? ಏನು ಕೊಟ್ಟರು ದೇವರು ಅದಕ್ಕೆ ನಾವು ಅದು ತೃಪ್ತಿಯಾಗಿರ್ಬೇಕ್ರಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ಎಂಥ ದೊಡ್ಡ ಸ್ಕಾಲರು, ಹೆಂಗೆಲ್ಲ ಹೊಡೆದ್ರು ಅವ್ರು ಒಂದೊಂದು ಪ್ರಯಾಣ ನೋಡ್ರಿ ಅಂತೀನಿ, ಯಾವುದೂ ಸುಖಕರವಾಗಿಲ್ಲ, ಎಲ್ಲ ಭಯಂಕರ ಟ್ರಿಬುಲೇಷನ್ಸ್, ಟ್ರಯಲ್ಸ್. ಅದರ ಇಷ್ಟೊತ್ತಿ ಹೇಳ್ತಿಂದೆ, ಅಷ್ಟೊತ್ತಿ ಹೇಳ್ತಿಂದೆ, ಹಿಂಗೆ ಹೋಗ್ತದೆ, ಹಿಂಗೆ ಅಡುಗೆ ಹೊಡೆದೋಯ್ತು, ಹಿಂಗೆ ಹೋಯ್ತು, ಏನೋ ಡ್ಯಾಮೇಜ್ ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ತೊಂದರೆಗಳಾಯಿತು, ಬರೀ ಇದೇ ಸಮಸ್ಯೆಗಳು. ಆ ಸಹೋದರಗಳು, ಈ ಸಹೋದರಗಳು, ಸುಳ್ಳು ಸಹೋದರಗಳು, ಇವ್ರ ನಡುವೆ ಎಲ್ಲ ಏನ್ರಿ ಉಪವಾಸ, ಊಟ ಇಲ್ಲ, ಎಷ್ಟೆಲ್ಲ ಕಷ್ಟಪಡ್ತೀನಿ ಎಲ್ಲ ಅವ್ರು ಇತ್ತಲ್ಲ ಅನುಭವಗಳ. ಅವೆಲ್ಲ ಹೇಳ್ಬೇಕಾರೆ ಅಪೊಸ್ತಲ ಪೌಲ್ ಏನ್ಬಿಟ್ಟ, ದುಃಖ ಪಟ್ರ? ಸಂತೋಷ ಪಡ್ಬೇಕು. ದಟ್ಸ್ ಇಸ್ ದ ಸೈನ್ ಆಫ್ ಕ್ರೈಸ್ಟ್. ಕ್ರಿಸ್ತನ ದಯೆ, ದೇವರ ಕೃಪೆ, ದೇವರ ಪವಿತ್ರಾತ್ಮ ನಮ್ಮಲ್ಲಿ ಏರಳವಾಗಿದೆ ಅಂತಂದ್ಬಿಟ್ಟು ಇದು ಸೂಚನೆ. ಈ ಥರ ಶೋಧನೆ ನಮ್ಮ ಲೈಫಲ್ಲಿ ಬಂತು ಅಂದರೆ ಸ್ವಲ್ಪನೂ ದುಃಖ ಪಡಬೇಡ ರೀ. ಯಾಕೆ ಗೊತ್ತಾ? ಈ ಶೋಧನೆಗಳೇ ಪ್ರವಾದಿಗಳಿಗೆ ಬಂದಿದ್ದು. ಅವ್ರು ಕೊಡ್ದಿರೋ ಪ್ರೈಸ್ ನಮಗೆ ಕೊಡ್ತಾರೆ ಅಂತಂದರೆ ನಮ್ಮ ಶೋಧನೆ ಅವ್ರಿಗಿಂತ ಗ್ರೇಟ್ ಆಗಿರ್ಬೇಕೋ ಬೇಡವಾ? ಯೋಚನೆ ಮಾಡ್ರಿ. ಇರಬೇಕು. ನಾಳೆ ಎಜಿಕೇಲ್ ಬಂದ್ಬಿಟ್ಟು ಏನು ದೇವ್ರೆ, ಅಲ್ಲ ದೇವ್ರೆ, ಓ ಏನು ಏನು ರಾಜು ಕೊಟ್ಬಿಟ್ಟಿದ್ರೆ ಪ್ರೈಸು, ಅವ್ನು ಏನು ಮಾಡೋಣ ದೇವ್ರೆ, ಏನೂ ಇಲ್ಲ, ಎಲ್ಲ ಟಿಪ್ ಟಾಪ್ ಆಗಾರ ಏನು ಮಾಡ್ಕೊಂಬಿಟ್ಟು ಸ್ಮಾರ್ಟ್ ಆಗಾರ ಮಾಡ್ಕೊಂಬಿಟ್ಟು ಅವನು AC ಕಾರಲ್ಲಿ ಹೋಗಿ ಬಂದ್ಬಿಟ್ಟ ಕೊಟ್ಬಿಟ್ಟ ಅಂತಂದ್ರೆ ದೇವ್ರು ಏನು ಹೇಳ್ತಾರೆ ಅವಾಗ? ಹೌದಲ್ವಾ? ಓ ಕರೆಕ್ಟ್ ಎಜಿಕೇಲ್, ಹಾಗಾದ್ರೆ ಈಸ್ ನಾಟ್ ಫಿಟ್ ಫಾರ್ ದಟ್ ಪೊಸಿಷನ್. ಅವಾಗ ಏನು ಮಾಡಬೇಕು? ಆ ಪೊಸಿಷನ್ ಯಾರು ಕೊಡಬೇಕು? ಯಾರು ಫಿಟ್ ಆಗಿದಾರೋ ನೋಡಿಸ್ಬೇಕು. ಇಲ್ಲಿ ನಾಳೆ ನಾನು ದೇವ್ರಿಗೆ ಸಿಂಹಾಸನ ಪಕ್ಕದ ಕೂತ್ಕೊಂತೀನಿ, ಅದ್ರ ಜೊತೆಗೆ 1000 years ಅಲ್ಲಿ ಇಡೀ ಲೋಕ ಜನಕ್ಕೆ ನಾನು ನ್ಯಾಯ ತೀರ್ಪು ಮಾಡ್ತೀನಿ ಅಂತಂದರೆ ಅದು ನನ್ನ ಯೋಗ್ಯತೆ ಇಲ್ಲಿ ನೋಡಿಸ್ಬೇಕು. ನಾವು ಇದೆಯಾ? ಫಿಟ್ ಆಗಿದ್ದೀರಾ? ಯೋಚನೆ ಮಾಡಿರ್ತೀವಿ. ಯಾರಿಗೆ ತೀರ್ಪು ಮಾಡೋದು ನಾವು? ಲೋಕ ಜನಗಳು ಹೆಂಗಿದೆ ನೋಡಿದ್ರಾ? ಅಬ್ಬಬ್ಬಬ್ಬ, ಈ ಶಾಕ್ ಆಗಿರ್ತೀರ. ನಾನು ನೇಪಾಳಲ್ಲಿ ಹೋಗಿದ್ದೆ ಒಂದು ಏರಿಯಾಗೆ, ಯಪ್ಪ ಟೆರಿಬಲ್ ಪೀಪಲ್ ರೀ. ನೀವು ನೋಡಬೇಕು, ಕ್ರೌಡು ಏನು ಜನಗಳು ತುಂಬ್ತವ್ರೆ, ದಬ್ಬ 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 ಅಂತಾರಿ. ಒಬ್ಬೊಬ್ಬನ ಮಕ್ಕಳು ನೋಡಬೇಕು, ಬಾಬಾ ಏನು ಅವ್ರಿಗೆ ಏನೂ ಗೊತ್ತಿಲ್ಲ ರೀ ದೇವ್ರ ಬಗ್ಗೆ ಎಲ್ಲ. ಇಂಥ ಜನಗಳಿಗೂ ದೇವ್ರ ರಕ್ಷಣೆ ಕೊಡ್ತಾರಲ್ಲ ಅಂತ ಅನ್ಸ್ಕೊಳ್ತಾರೆ. ಹೆಂಗವ್ರೆ ಗೊತ್ತಾ? ಅಷ್ಟರ್ ಫುಲಿಶ್ನೆಸ್ ಅವರೆಲ್ಲ, ಮೂಢನಂಬಿಕೆ, ಮೂಢ ಭಾವನೆ. ಅವರ ದೇವ್ರು ಅವ್ರನ್ನೂ ಬಿಟ್ಟಿಲ್ಲ ನೋಡ್ರಿ ಅಂತೀನಿ. ಅವ್ರಿಗೂ ಒಂದು ಪ್ಲ್ಯಾನ್ ಮಾಡೋದು ನೋಡ್ತೀನಿ. ಇನ್ನೊಂದು ಕಡೆ ನೋಡಿದೆ, ಏನು ಆಫ್ರಿಕನ್ಸು ಏನ್ರಿ, ಇನ್ನೊಂದು ಕಡೆ ನೋಡಿದ್ರೆ ಅಮೇರಿಕನ್ಸು ಏನು ಗ್ರ್ಯಾಂಡ್ ಆಗೋರೆ, ಏನು ಲಕ್ಸುರಿ ಆಗೋರೆ, ಏನು ವ್ಯತ್ಯಾಸ ಜನಗಳು. ಬಾಬಾ ನಾನು ನೆನ್ಸ್ಕೊಂಡೆ ಅವಾಗ, ಎಂತೆಂಥ ಮೂಲೆಯಲ್ಲಿರೋ ಜೀವಿಗಳಿಗೆ, ದೇವ್ರ ಪ್ರಾಣಿಗಳಿಗೆ, ಮನುಷ್ಯರುಗಳಿಗೆ ದೇವ್ರ ಹೆಂಗೆ ಕೊಟ್ಬಿಟ್ಟವ್ರೆ, ಒಂದು ಲೈಫ್ ಕೊಡ್ತೀನಿ ಅಂತ ಹೇಳೋರೆ ಅಂತಂದರೆ, ಇವ್ರಿಗೆಲ್ಲ ನಾವು ಒಬ್ರಿಗೆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ನಾವು ದಾರಿ ನೋಡಿಸ್ತೀವಿ ಅಂತಂದರೆ ನಾವೆಲ್ಲ ಎಷ್ಟು ಮಾತ್ರಕ್ಕಿರಬೇಕು ಅವರಾ? ಇವಾಗ ದೇವ್ರಿಗೋಸ್ಕರ ಬಿಟ್ಕೊಡೋಕೆ ಏನಾಗಿರ್ಬೇಕು? ರೆಡಿ ಇರಬೇಕು. ನಾವು ಇವೆಲ್ಲ ದೇವ್ರಿಗೋಸ್ಕರ ಬಿಟ್ಕೊಡ್ದಿರ ಬರೀ ಲೋಕದ ಕೆಲಸ ಎಲ್ಲ ಸೂಪರ್ ಲಕ್ಸುರಿಯಸ್ ಆಗೆಲ್ಲ ಮುಳುಗಿದ್ದಿ, ಆರಾಮು ಕಂಫರ್ಟ್ಸ್ ಎಲ್ಲ ಆಗಿದ್ದ ಅಂತಂದರೆ ವಿ ಕ್ಯಾನ್ ನೆವರ್ ಬಿಕಮ್ ದ ಡಿಸೈಪಲ್ಸ್ ಆಫ್ ಕ್ರೈಸ್ಟ್. ಇದು ನಾನು ಹೇಳೋದಲ್ಲ, ಇದು ಬೈಬಲ್ ಸತ್ಯವೇದ ಹೇಳೋದ್ರಿ. ಪ್ರವಾದಿಗಳಿಗಿಂತ ಮೀರಿ ನಮ್ಮ ಗುಣಗಳಿಲ್ಲ ಅಂತಂದರೆ ನಾವೇನಕ್ಕೂ ಏನು. ಅದಕ್ಕೆ ಹೇಳೋದು, ಇವತ್ತು ಮನೇಲಿ ಹೇಳ್ತಲ್ಲ, ಏನು ಸೂಪರ್ ಆಯ್ತು, ನಾನು ಆಫೀಸಿಗೆ ಕೂತು ಸುಮ್ಮನೆ ಓದ್ತಾ ಇದ್ದೆ, ಓದೋಣಪ್ಪ ಏನು ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು. ಅದರ ಯಾರೋ ಒಬ್ಬರು ನಮ್ಮ ಏನೋ ಕಟ್ಕೊಂಡು ಅಲ್ಲಿ ನೇಪಾಳಲ್ಲಿ ಬ್ರದರು ಇದು ನೋಡ್ಬಿಟ್ಟು, ಬ್ರದರ್ ನೋಡಿ ಬ್ರದರ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅವ್ನು ಮಾರ್ಕ್ ಮಾಡಿದ್ರು. ಹೌದಲ್ವಾ, ಏನೋ ಸ್ಪೆಷಲ್ ಆಗೈತಲ್ಲ, ಏನೋ ನೋಡ್ದೆ ಅಂತಾರೆ. ಅವಾಗ ಈ ಥರ ಐತೆ ಮಾತು. ಅದರ ಏನ್ರಿ, ಯೇಸು ಕ್ರಿಸ್ತನ ಶಿಷ್ಯರಾದ ನಾವು ಸಹ ಆತನ ಹೆಜ್ಜೆ ಜಾಡಿಯಲ್ಲಿ ಕ್ರಮಿಸುವಾಗ ನಂಬಿಕೆಯಿಂದ ಮುಂದುವರಿಯುತ್ತಾ ಸಾಯುವ ಗಳಿಗೆ ಹತ್ತರಿಸಿದಾಗ ನಮ್ಮ ಜೀವನದ ಎಲ್ಲ ಆಗು ಹೋಗುಗಳು, ಆಸಕ್ತಿಗಳನ್ನು
ಪ್ರೀತಿ ಸ್ವರೂಪನಾಗಿರೋ ದೇವರಲ್ಲಿ ಒಪ್ಪಿಸಿಕೊಟ್ಟು ತನ್ನ ಮಗನನ್ನೇ ನಮಗಾಗಿ ಒಪ್ಪಿಸಿದ ತಂದೆ ಅಮೂಲ್ಯವಾದ ಪ್ರೀತಿ ಇದು ಪ್ರತ್ಯುತ್ತರವಾಗಿರ್ತದೆ. ನಾವು ಈ ಥರ ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ಹೆಂಗ್ ಗೊತ್ತಾ ಮೀನಿಂಗು, ನನ್ನ ಪ್ರೀತಿ ದೇವ್ರ ಮೇಲೆ ಎಷ್ಟಪ್ಪ ಇಟ್ಟಿದ್ದೀನಿ ಮತ್ತು ನೋಡ್ಸ್ಕೊಂಡಂಗೆ ಆಗ್ತಾ ಇರ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಇದು ಮಾತ್ರವಲ್ಲದೆ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ದೇವರ ಮುಂಜಾಗರೂಕತಾ ಕ್ರಮಗಳು ಹಾಗೂ ನಮಗಾಗಿ ಈ ಹಿಂದೆ ಮಾಡಿದ ಉತ್ಕೃಷ್ಟ ಹಾಗೂ ಅಮೂಲ್ಯ ವಾಗ್ದಾನಗಳು ಆಶ್ರಯದಲ್ಲಿ ನಮಗೆ ಬಲ ಧೈರ್ಯ ನೀಡುತ್ತದೆ. ಏನ್ರಿ ಇವೆಲ್ಲ ನಮ್ಗೆ ಧೈರ್ಯ ನೀಡೋದಕ್ಕೆ ದೇವ್ರು ನಮ್ಗೆಲ್ಲ ಕೊಟ್ಟಿರೋದು. ಅದಕ್ಕೆ ಧೈರ್ಯ ಕಳ್ಕೊಂಬಾರ್ದು ದೇವ್ರ ಮಕ್ಕಳು. ಅದರ ಧೈರ್ಯವಾಗಿರ್ಬೇಕ್ರಿ. ಅದರ ಎದುರಿಸ್ ನೋಡಕ್ಕೆ ಏನಾಗಿರ್ಬೇಕು. ಅದರ ಸೇತ ನಮ್ದು ಏನು ಮಾಡ್ತಾನೆ, ಎದುರಿಸ್ತಾನೆ. ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ನಾವೇನು ಮಾಡ್ಬೇಕು, ನುಂಗ್ಕೋ ಅದೇನು ಮಾಡ್ತೇವೆ ಮಾಡ್ಕೋ ಅಂತಂದ್ಬಿಟ್ಟು ಏನಾಗಿರ್ಬೇಕು, ದೇವ್ರಿಗೋಸ್ಕರ ಎದೆ ಬಗ್ಗೆ ಓಡಕ್ಕೆ ಏನಾಗಿರ್ಬೇಕು, ಹಿಡಿಯಾಗಿರ್ಬೇಕು. ಇನ್ನು ಐತೆ ಎಜಿಕೆದಲ್ಲಿ ಎಷ್ಟೆಷ್ಟೆಲ್ಲ ಐತೆ ಗೊತ್ತಾ, ಯೆರೆಮೀಯನಿಗೆ ಎಷ್ಟಿದೆ ಗೊತ್ತಾ, ಯೆಶಾಯನಿಗೆ ಎಷ್ಟಿದೆ ಗೊತ್ತಾ. ಇವೆಲ್ಲ ಓದ್ಬಿಟ್ಟ ಅಂತಂದ್ರೆ ವಿ ಆರ್ ಆಲ್ ಫಿಟ್ ಫಾರ್ ನಥಿಂಗ್ ರೀ. ಅದರ ಸುಮ್ಮನೆ ಕ್ಲಾಸಿಗೆ ಬರ್ದಿರೋದು, ಮೀಟಿಂಗ್ ಬರ್ದಿರೋದು, ಅದರ ದೇವ್ರಿಗೆ ಸುಮ್ಮನೆ ಅಸಟ್ಯ ಮಾಡೋಂಥದ್ದು, ಮೀಟಿಂಗ್ಗಳಿಗೆ ಸರಿಯಾಗಿ ಸಮಯಕ್ಕೆ ಬರ್ದಿರೋಂಥದ್ದು. ಅದರ ಮಕ್ಳು ಹೆಂಗಿರ್ಬೇಕು ಗೊತ್ತಾ, ದೇವ್ರ ಮಕ್ಕಳು ಒಂದು ಮೀಟಿಂಗ್ 10 ಗಂಟೆ ಅಂತಂದರೆ 10 ಗಂಟೆಗಿಂತ ಮುಂಚೆ ಇರೋಕ್ಕೆ ನಾವು ಏನಾಗಿರ್ಬೇಕ್ರಿ ಪ್ರಯತ್ನ. 8 ಗಂಟೆಗೆ ಮೀಟಿಂಗ, 8 ಗಂಟೆಗೆ ಕ್ಲಾಸಾ, ಪ್ರಾಣ ಓದಿಸ್ರಿ ಫ್ರೀ ಆಗ್ತದ. ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಬೇಕ್ರಿ. ಕರೆಕ್ಟಾಗಿ 8 ಗಂಟೆಗೆ ಲಾಗಿನಾಗಿ ಕೂತಿರ್ಬೇಕು. ಅದರ 8 ಗಂಟೆ ಅಂದರೆ 8:10 ಬರೋದು, 8:05 ಬರೋದು. ಇವೆಲ್ಲ ದೇವ್ರ ಮಕ್ಕಳು ಆಸಕ್ತಿ ನೋಡಿಸ್ತದೆ ನಮ್ಮ. ನಾನು ದೇವ್ರ ಮೇಲೆ ಎಷ್ಟಪ್ಪ ಪ್ರೀತಿ ಇಟ್ಟಿದ್ದೀನಿ ಅಂತ ಏನು ಮಾಡ್ತಾರೆ, ಇದು ನೋಡಿಸ್ತದೆ. ಎಜಿಕಲ್ಗೆ ಏನಕ್ಕೆ ಕೇಳಿದ್ರೆ ಎಂಟು ನೋಡ್ಬಿಡ್ತೀನಿ ಅಂತ, ಏನಕ್ಕಿದೆ ಊಟ ತಿನ್ನು ಅಂತಂದ್ರೆ ಇವೆಲ್ಲ ಬೇಕಾಗಿಲ್ಲ ದೇವ್ರಿಗೆ. ಇವೆಲ್ಲ ಎಜಿಕಲ್ಗೆ ಪರೀಕ್ಷೆ. ಅದರ ಯೆರೆಮೀಯನಿಗೆ ಹೇಳ್ತಾರೆ ಹೋಗು ಯೂಫ್ರೇಟಿಸ್ ಅಂದ್ರೆ ಬಟ್ಟೆ ಇಟ್ಬಿಟ್ಟು ಬಾ ಅಂತಂದ್ಬಿಟ್ಟು. ಅದು ನೋಡಿಸಿ ನೆಕ್ಸ್ಟ್ ಟೈಮ್ ಯಾವಾಗ ವಾಕ್ಯಗಳನ್ನ. ಅದರ ನೀವು ಹೋಗ್ತಾರೆ ಆಯ್ತು ದೇವ್ರೆ ಹೇಳ್ಬಿಟ್ಟು ನೀನು ಹೇಳ್ದಿಲ್ಲ ಹೋಯ್ತೀನಿ ಅಂತ ಹೇಳ್ತಾರೆ. ನಡ್ಕೊಂಡು ಹೋಗ್ಬೇಕು. ಎಲ್ಲ ಗಾಡಿ ಇಲ್ಲ, ಎತ್ತಿನ ಗಾಡಿ ಕತ್ತೆ ಗಿತ್ತೆ ಕುದುರೆ ಏನಿಲ್ಲ, ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಿಯರ್ಲಿ ಇಸ್ರೇಲಿಂದ ಯೂಫ್ರೇಟಿಸ್ ನದಿ ಅಂತಂದ್ರೆ ಏನ್ರಿ ವರ್ಲ್ಡ್ ಮ್ಯಾಪಲ್ಲಿ ತೆಗೆದು ನೋಡಿರ್ತೀನಿ. ಆಲ್ಮೋಸ್ಟ್ ಡಿಸ್ಟೆನ್ಸ್ ಆಫ್ ನಿಯರ್ಲಿ 2000 ಕಿಲೋಮೀಟರ್ಸ್. ಇಸ್ರೇಲಿಂದ ಹಿಡಿದು ಇರಾಕ್ವರೆಗೂ ಬರ್ತಾನೆ ಅವ್ನು ನಡ್ಕೊಂಡು. ಬಂದ್ಬಿಟ್ಟು ಏನು ಮಾಡ್ತಾರೆ ನೋಡಲ್ಲಿ ಮರ ಐತೆ ನೋಡು ಅಂತ, ಒಣಗಿರೋ ಮರ ಅಂತ ಹೇಳ್ತಾರೆ. ದೇವ್ರ ಐತಿಂದ ಅದು ಬುಡನಾಗಿ ಬುಡದತ್ರ ಅಗಿ ಅಂತ ಹೇಳ್ತಾನೆ. ತೋಡ್ತಾನೆ, ಹಳೆ ತೊಡ್ಬಿಟ್ಟು ಬಟ್ಟೆ ಇಕ್ಕು ಅಂತ ಹೇಳ್ತಾರೆ. ಚೆನ್ನಾಗಿರೋ ಬಟ್ಟೆ ಐತಲ್ಲ ಇಟ್ಬಿಡು ಅಂತ ಹೇಳ್ತಾರೆ. ಇಡ್ತಾನೆ, ಎಲ್ಲ ಮುಚ್ಚಿಬಿಡ್ತಾನೆ, ಮಣ್ಣು ಮುಚ್ಚಿಬಿಟ್ಟಲ್ಲ. ಸರಿ ಆಯ್ತು ನೀನು ಡ್ಯೂಟಿ ಮುಗೀತು, ನೀನು ನಡಿ ಮನೆಗೆ ಅಂತ ಇರ್ತಾರೆ. ಇವ್ನು ಬರ್ತಾನೆ, ಇಸ್ರೇಲ್ ಬರ್ತಾನೆ. ಇಸ್ರೇಲ್ ಬಂದಿದ ತಕ್ಷಣ ಏನು ಹೇಳ್ತಾರೆ, ಆಯ್ತಾ ಇಸ್ರೇಲ್ ಬಂದಿಯಾ, ಬಂದೇ ದೇವ್ರು ಏನು ಹೇಳ್ತಾನೆ. ಸರಿ ಇವಾಗ ಏನು ಮಾಡೋ, ತಿರ್ಗಾ ಓಡು ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಕೇಳ್ತಾನೆ. ತಿರ್ಗಾ ಅದೇ ಜಾಗಕ್ಕೆ ಹೋಗು ಅಂತ ಹೇಳ್ತಾನೆ. ಹೋಗ್ತಾನೆ. ಅದರ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಬಟ್ಟೆ ಇಟ್ಟಿದ್ದಲ್ಲಿ ತೆಗಿ ಅಂತ ಹೇಳ್ತಾನೆ. ಇನ್ನೇನು ಮಾಡ್ತಾನೆ, ಬಟ್ಟೆನ ತೆಗಿತಾನೆ. ಏನಾಗಿದೆ ಬಟ್ಟೆ ಅಂತ ಹೇಳ್ತಾನೆ. ಚಿಂದಿ ಆಗ್ಬಿಡುತ್ತೆ ದೇವ್ರೆ ಅಂತ ಹೇಳ್ತಾನೆ. ಒಂದು ಬಟ್ಟೆ ಚಿಂದಿ ಆಗ್ಬೇಕು ಅಂದ್ರೆ ಎಷ್ಟು ದಿನ ಇಟ್ಟಿರ್ಬೇಕು ಯೋಚನೆ ಮಾಡಿ. ನಾವೇನೋ ಬಟ್ಟೆ ಹಂಗೆ ಮಣ್ಣಲ್ಲಿ ಊತಿಟ್ಬಿಟ್ರೆ ಇಮ್ಮಿಡಿಯೇಟ್ ಚಿಂದಿ ಆಗ್ಬಿಡ್ತದ. ಆ ಬಟ್ಟೆ ತುಂಡಾಗಿ ಒಂಥರ ಹುಳ ಎಲ್ಲ ತಿಂದಿರ್ಬೇಕು, ಪೀಸ್ ಎಲ್ಲ ಆಗಿರ್ಬೇಕು, ತುತ್ತಾಗಿರ್ಬೇಕು ಅಂದ್ರೆ ಎಷ್ಟು ದಿನ ಆಗಿರ್ಬೇಕು, ಎಷ್ಟೋ ತಿಂಗಳ ಆಗಿರ್ಬೇಕು. ಎಜಿಕೇಲ್ ಯಾರೋ ಯೆರೆಮೀಯ ಬೇಡ ಬಿಡೋದಿರಿ, ನಡ್ಕೊಂಡು ಓಡಾಡ್ರಿ ಅಂತೀನಿ. ಅಂದ್ರೆ ಯೋಚನೆ ಮಾಡಿ ಎಷ್ಟು ದಿನ ನಡೆದಿರ್ಬೇಕು ಅವನು. ಅವೆಲ್ಲ ನೀವು ಸ್ಟಡಿ ಮಾಡಬೇಕು, ಥಿಂಕ್ ಮಾಡಬೇಕು, ಮೆಡಿಟೇಟ್ ಮಾಡಬೇಕು. ಅದರ ಅವಾಗೇ ನಮ್ಮ ಲೈಫಲ್ಲಿ ನಾವು ಎಲ್ಲಿದ್ದೀರಿ ಅಂತ ಗೊತ್ತಾಗುತ್ತೆ. ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಇದ್ರಿ ಅಂತರ, ಯಾವ ಸ್ಟ್ಯಾಂಡರ್ಡಲ್ಲಿ ಇರಬೇಕು. ಅದರ ಇವರೆಲ್ಲ ಹಿಂಗೆ ರಿಸ್ಕ್ ತೊಗೊಂಡವ್ರು ಅಂತಂದರೆ ನಮ್ಮ ಯೇಸು ಕ್ರಿಸ್ತು ಹೆಂಗೆ ತೊಗೊಂಡಿರ್ಬೇಕು ರಿಸ್ಕು. ಅವರು ಹೆಜ್ಜೆ ಜಾಡಿ ನಡೆಯಂಥ ದೇವ್ರ ಮಕ್ಕಳು ಅವ್ರ ದೇಹಕ್ಕೆ ಅಂಗವಾಗ್ತೀರಿ ಅಂತಂದರೆ ನಾವು ಹೆಂಗೆ ಇರಬೇಕು. ವಿ ಶುಡ್ ಬಿ ಫಿಟ್ ಫಾರ್ ದಟ್ ಒನ್, ವಿ ಶುಡ್ ಬಿ ವರ್ತಿ ಫಾರ್ ದಟ್ ಒನ್. ಇವೆಲ್ಲ ಇಲ್ಲ ಅಂತಂದರೆ ದಯವಿಟ್ಟು ಏನೋ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರಲ್ಲಿ ಏನೋ ನಮ್ಮ ಕಾನ್ಸಂಟ್ರೇಷನ್ ನಾವು ಸಾಧಿಸ್ಕೊಳಕ್ಕೆ ಪ್ರಯತ್ನ ಪಡ್ತಲ್ಲ ಅಂತ ಮೀನಿಂಗ್. ಅದನ್ನ ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಓಕೆ ಗುಡ್. ಸರಿ, ಯಾರೋ ಏನೋ ಡೌಟ್ಸ್ ಏನೋ ಕ್ವಶನ್ಸ್ ಹೇಳಿ. ಇಷ್ಟ ಶೋಭಾ ಇಷ್ಟ ಹೇಳ್ರಿ, ಏನೋ ಇದೆಯಾ ಡೌಟು? ಹೇಳಿದ್ರಲ್ಲ ಅದು ಯಾವ ಅಧ್ಯಾಯದಲ್ಲಿದೆ ಅಂತ. ಬೈಬಲ್ ಹುಡುಕ್ರಿ ಸಿಗ್ತದೆ. ಸರಿ ಬ್ರದರ್, ಇವಾಗ್ಲೇ ನೋಡ್ತೇನೆ. ನೋಡ್ರಿ ಯೆರೆಮೀಯ ಮೇಲೆ ಫುಲ್ ಓದಿ ಸಿಗ್ತದೆ ನಿಮ್ಗೆ. ಸರಿ ಬ್ರದರ್. ಬೈಬಲ್ ಓದ್ಬೇಕು ಎಲ್ಲರೂ. ವೆರಿ ಗುಡ್, ಓದಿ. ಓಕೆನಾ? ಈ ತರ ಸ್ಟೋರಿಯಾಗಿ ಓದ್ರಿ, ನಿಮ್ಗೆ ಅರ್ಥ ಆಗ್ತಾರೆ. ನಾಳೆ ಕೂಡ ಬೈಬಲ್ ಮಕ್ಳುಗಳಿಗೆ ನಾಳೆ ಹಾಕಿದಿರಿ ಏನೋ ಅಬ್ರಾಹಂ ಬಗ್ಗೆ ಸ್ಟಡೀಸ್ಗಳು, ಅಬ್ರಾಹಂ ಬಗ್ಗೆ ಕ್ಯಾರೆಕ್ಟರ್, ಅಬ್ರಾಹಂ ಕಥೆಗಳನ್ನ ತಿಳ್ಕೊಳಕ್ಕೆ ಮಕ್ಳುಗಳು ಮಾಡ್ತಾರೆ. ಪಾಠ ಕೂತ್ಕೊಂಡು ಎಲ್ಲರೂ ದೊಡ್ಡವರೆಲ್ಲ ಅಟೆಂಡ್ ಆಗಿ, ಸುಮ್ಮನೆ ಬರೀ ಎಳೆ ಮಕ್ಳನ್ನ ಬಿಟ್ಬಿಡೋದಲ್ಲ, ದೊಡ್ಡ ಕೂತ್ಕೊಂಡು ಅಬ್ಸರ್ವ್ ಮಾಡ್ರಿ ಮಕ್ಳುಗಳು ಹೆಂಗೆ ಓದ್ತಾರೆ ಅಂತ. ಓಕೆನಾ? ಯೂಸ್ಫುಲ್ ಆಗ್ತದೆ ನಿಮಗೂ ಕೂಡ. ಸರಿ, ಓಕೆ, ಸರಿ. ಕೊನೆಯದಾಗಿ ಒಂದು ಪ್ರೇಯರ್ ಮಾಡೋಕ್ಕೂ ಮುಕ್ತಾಯ ಮಾಡೋಣ.